ಅಕಾರಣ ಕರುಣಾಶಾಲಿ ಭಕ್ತರ ಪಾಲಿನ ಕಾಮಧೇನುವಾದ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಕ್ಷೇತ್ರಸ್ಥ ಸಮಸ್ತ ದೇವತೆಗಳಿಗೆ ವಂದಿಸಿ ಪ್ರಿಯ ಪುಣ್ಯಾತ್ಮರೇ, ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಶ್ರಾವಣ ಮಾಸದ ಈ ಪವಿತ್ರ ಸಮಯದಲ್ಲಿ ನಾವೆಲ್ಲರೂ ಶ್ರೀಮನ್ ನಿಜಗುಣ ಶಿವಯೋಗಿಗಳ ನೀತಿ ಕ್ರಿಯಾಚರ್ಯ ಸ್ಥಳದ ಒಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಮನುಷ್ಯನ ಜೀವನದಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡುವುದು ಹಣಕ್ಕಾಗಿ. ಪರಂತು ಹಣವು ಮನುಷ್ಯನಿಗೆ ಕೊಡುವ ಗೌರವ ಅದು ಅಲ್ಪಕಾಲೀನ ಇರ್ತದೆ. ಆ ಹಣದ ಜೊತೆಗೆ ಗುಣಗಳು ಬೆರೆತು ಬಂದರೆ ಆ ಮನುಷ್ಯನಿಗೆ ಗೌರವ ಬರ್ತದೆ, ಕಿಮ್ಮತ್ತು ಬರ್ತದೆ. ಹಣದ ಜೊತೆಗೆ ಪರೋಪಕಾರ ದಯಾ ಗುಣ ಇತ್ತು ಅಂದರೆ ಆ ಹಣ ಅವನಿಗೆ ಗೌರವ ತರ್ತದೆ, ಅವನಿಗೆ ಪೂಜ್ಯ ಮಾಡ್ತಾನೆ. ಒಂದು ವೇಳೆ ಅದರ ಜೊತೆಗೆ ಅವಗುಣ ಇತ್ತು ಅಂದರೆ, ಜಿಪುಣತನ ಇತ್ತು ಅಂದರೆ ಆ ಹಣವೇ ಅವನಿಗೆ ತಿರಸ್ಕಾರ ಮಾಡಿಸ್ತದೆ, ಅವನಿಗೆ ಹೀನ ಮಾಡ್ತದೆ. ಅದಕ್ಕೆ ಮಹಾತ್ಮರು ಗುಣವೇ ಭೂಷಣವಲ್ಲದೆ ಮಣಿಹೇಮಾದಿಗಳು ಭೂಷಣವಲ್ಲವು. ಮನುಷ್ಯನಿಗೆ ಗೌರವ ಕೊಡುವುದು ಹಣವಲ್ಲ, ಗುಣಗಳು. ಎಷ್ಟು ಮಂದಿ ಮಹಾತ್ಮರು, ಖ್ಯಾತಿವಂತರು, ಪ್ರಸಿದ್ಧರು, ಪೂಜ್ಯರು ಆಗಿದ್ದಾರೆ, ಅವರು ಯಾರಲ್ಲಿ ಹಣ ಇರಲಿಲ್ಲ, ಅವರಲ್ಲಿ ಗುಣನೇ ಇತ್ತು. ಯಾವ ಮಹಾತ್ಮರಂತೆ ಹಣ ಇತ್ತು. ಅವರೆಲ್ಲರೂ ಸರ್ವಸಂಗ ಪರಿತ್ಯಾಗ ಮಾಡಿ ಹೋದವರು, ಭಿಕ್ಷೆ ಮಾಡಿ ಊಟ ಮಾಡೋರು, ತರುತಲ ವಾಸ ಕರುತಲ ಭಿಕ್ಷ, ಗಿಡದ ಕೆಳಗೆ ಮುಕ್ಕೊಳ್ಳೋರು, ಭಿಕ್ಷಾ ಬೇಡಕ್ಕೂ ಪಾತ್ರೆ ಇಲ್ಲ ಕೈಯೊಳಗೆ ಭಿಕ್ಷಾ ಬೇಡವರು. ಪರಂತು ಅವರನ್ನು ಇವತ್ತು ನಾವು ಸ್ಮರಿಸ್ತೇವೆ, ಪೂಜಿಸ್ತೇವೆ, ವಂದಿಸ್ತೇವೆ. ಯಾಕಾದ್ರೆ ಗುಣಕ್ಕಾಗಿ. ಹಣ ಮನುಷ್ಯನಿಗೆ ಕಿಮ್ಮತ್ತು ಕೊಡ್ತದೆ, ಅದ್ರ ಜೊತೆಗೆ ತ್ಯಾಗ ಗುಣ ಇರಬೇಕು. ಧನ ಮನುಷ್ಯನಿಗೆ ಕಿಮ್ಮತ್ತು ಕೊಡ್ತದೆ, ಅದ್ರ ಜೊತೆಗೆ ದಯಾ ಗುಣ ಇರಬೇಕು. ಧೈರ್ಯ ಮನುಷ್ಯನಿಗೆ ಕಿಮ್ಮತ್ತು ಕೊಡ್ತದೆ, ಅದರ ಜೊತೆಗೆ ಪರೋಪಕಾರ ಗುಣ ಇರಬೇಕು. ಅದರಂತೆ ಮನುಷ್ಯನ ಸುಂದರತನ ಮನುಷ್ಯನಿಗೆ ಕಿಮ್ಮತ್ತು ಕೊಡ್ತದೆ, ಅದರಲ್ಲಿ ಮಾತು ಮೃದು ಇರಬೇಕು. ಭಾಳ ಸುಂದರದಾರ ಮಾತು ಕೆಟ್ಟ ಆಡ್ತಾರೆ ಅಂದ್ರೆ ಅದಕ್ಕೇನು ಕಿಮ್ಮತ್ತು ಇರುವುದಿಲ್ಲ. ಮನುಷ್ಯನಿಗೆ ಯಾವುದೇ ಸಂಪತ್ತು ಅಂತೀರಿ ನೀವು ಜಗತ್ತಿನೊಳಗೆ, ಅವೆಲ್ಲ ಗುಣಗಳಿಂದನೇ ಶ್ರೇಷ್ಠ ಅದ ವಿನಃ ಅವು ತಾನಾಗಿ ಶ್ರೇಷ್ಠ ಅಲ್ಲ, ಅವು ಕಿಮ್ಮತ್ತು ಇಲ್ಲ. ಅದಕ್ಕೆ ಮಹಾನುಭಾವರು ನಮ್ಗೆ ಏನಂತಾರೆ ಅಂದರೆ, ಜೀವನದಲ್ಲಿ ಒಂದೊಂದು ಗುಣವನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡಿ. ಒಂದೊಂದು ಗುಣ ಗಳಿಸಕ್ಕೆ ಒಬ್ಬೊಬ್ರು ಒಂದೊಂದು ಜನ್ಮ ಹೋಗ್ಯದ. ಒಂದು ವಿನಯ ಗಳಿಸಬೇಕಾಗಿತ್ತು, ಒಂದು ಜನ್ಮ ಹೋಗ್ತದೆ. ಒಂದು ದಯಾ ಗಳಿಸ್ಬೇಕಾಗಿದ್ರೆ ಜನ್ಮ ಹೋಗ್ತದೆ. ಒಂದು ದಾನ ಬುದ್ಧಿ ಬರಬೇಕಾದ್ರೆ ಜನ್ಮ ಹೋಗ್ತದೆ. ಅಷ್ಟೇ ಇಲ್ಲ. ಅದಕ್ಕೇ ಗುಣ ಮನುಷ್ಯನಿಗೆ ಗೌರವ ಕೊಡ್ತದೆ, ಗುಣ ಮನುಷ್ಯನಿಗೆ ಕಿಮ್ಮತ್ತು ಕೊಡ್ತದೆ, ಗುಣ ಮನುಷ್ಯನಿಗೆ ಅಮರನನ್ನಾಗಿ ಮಾಡ್ತದೆ ಅನ್ನೋದು ಲಕ್ಷ್ಯ ಇಡಬೇಕು.
ಹೇಗಾದರೂ ಮಾಡಿ ಪ್ರಯತ್ನ ಮಾಡಿ ಮನುಷ್ಯ ತನ್ನ ಜೀವನದಲ್ಲಿ ಅದು ಗುಣಗಳನ್ನು ಸದ್ಗುಣಗಳನ್ನು ಗಳಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅವು ಮನುಷ್ಯನಿಗೆ ಸುಖ ಕೊಡ್ತಾವೆ. ಅದಕ್ಕೆ ನಾವು ನಿನ್ನಿಂದ ಕೇಳ್ತಾ ಹೊರಟಿದೆ ಒಂದೊಂದು ಹೇಳೆ ಮಹಾತ್ಮರು. ಎಲ್ಲಕ್ಕಿಂತ ಒಳ್ಳೆಯದೇನಪ್ಪ ಅಂತ ಕೇಳಿದರೆ ಮನುಷ್ಯನಿಗೆ ಸತ್ಯವನ್ನು, ಪ್ರಿಯವನ್ನು, ಹಿತವನ್ನು ಮಾತನಾಡಲಿಕ್ಕೆ ಕಲಿಬೇಕು ಅಂತ ಒಂದು ಗುಣ ಹೇಳಿದ್ರು ನಾವು. ಎಲ್ಲಿ ಹೋದರೂ ಮನುಷ್ಯ ಬದುಕು ಬರ್ತದ ವಾಣಿಯಿಂದ. ಮನುಷ್ಯನ ವಾಣಿ ಇನ್ನೊಬ್ಬರ ಮನಸ್ಸನ್ನು ಗೆಲ್ತದೆ. ಮನುಷ್ಯನ ಮಾತುಗಳು ಶ್ರೀಮಂತ ಮಾಡ್ತವೆ. ಮನುಷ್ಯನ ಮಾತುಗಳು ಜೀವ ಉಳಿಸ್ತವೆ. ಅದಕ್ಕೆ ಮಾತು ಮಾಣಿಕ್ಯ ಅಂತ. ಜಗತ್ತಿನೊಳಗೆ ಮಾತಿಗಿಂತ ಮಿಗಿಲು ಜಗತ್ತಿನ ಯಾವುದೂ ಇಲ್ಲ. ಮಾತಿನೊಳಗೆ ದುಡ್ಡು ಬರ್ತದೆ, ಮಾತಿನೊಳಗೆ ದುಡ್ಡು ಹೋಗ್ತದೆ. ಯಾರಿಗಾರ ಏನೇನು ಬೈದ್ರೆ ಕಟ್ಲಿ ಹಾಕಿದ್ರೆ ಅಂದ್ರೆ ರೊಕ್ಕ ಹೋಗ್ತದೆ, ಇಲ್ಲ ಹೋಗ್ತದೆ. ಯಾರಿಗಾರ ಸ್ತೋತ್ರ ಮಾಡಿ ದೊಡ್ಡದು ಅಂದ್ರೆ ಅವ್ರು ನಿಮ್ಗೆ ದುಡ್ಡು ಕೊಡ್ತಾರಿಲ್ಲ, ಕೊಡ್ತಾರೆ. ಅದಕ್ಕೆ ದಾರಿದ್ರ್ಯ, ಶ್ರೀಮಂತಿಕೆ, ಕೀರ್ತಿ, ಅಪಕೀರ್ತಿ ಇವೆಲ್ಲವೂ ಮನುಷ್ಯನಿಗೆ ಬರೋದು ಏನಪ್ಪ ಅವನ ಮಾತಿನಿಂದ. ಅದಕ್ಕೆ ಬಹಳ ವಿಚಾರ ಮಾಡಿ ಮಾತನಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸಹಸಾ ವಿಧೀತನ ಕ್ರಿಯಾ ಪರಮಾಪದಾಂ ಪದಂ. ಪಟ್ನೆ ಯಾವುದೂ ಕೆಲಸ ಮಾಡಬಾರ್ದು, ವಿಚಾರ ಮಾಡಿ ಮಾಡಬೇಕು. ಇಲ್ಲ ಅಂದರೆ ಮನುಷ್ಯನಿಗೆ ಎಷ್ಟೋ ಆಪತ್ತುಗಳು ಬರ್ತಾವೆ. ತಿಳುವಳಿಕೆ ಇಲ್ಲದೆ, ವಿಚಾರ ಇಲ್ಲದೆ ಏನಾರೇ ಕೆಲಸ ಮಾಡಿದೀವಿ ಅಂದರೆ ಅದು ನಮ್ಗೆ ದುಃಖ ಕೊಡ್ತದೆ. ಅಷ್ಟೇ ಅಲ್ಲ, ನಮ್ಮ ಕೀರ್ತಿ ಹಾಳು ಮಾಡ್ತದೆ. ಅದರ ಸಲುವಾಗಿ ಮಹಾತ್ಮರು 3-4 ಮಾತುಗಳನ್ನು ನಿಮಗೆ ಹೇಳಿದರು. ಮಾತಿನಲ್ಲಿ ವಿನಯ ಇರಬೇಕು, ಮಾತಿನಲ್ಲಿ ನಮ್ರತ ಇರಬೇಕು, ಮಾತ ವಿರೋಧ ಆಗಬಾರ್ದು, ಮಾತಿನಿಂದ ಜಗಳ ಬರಬಾರ್ದು, ಮಾತಿನಿಂದ ಮನಸ್ಸು ಕೆಡಬಾರ್ದು. ಮಾತಿಗೆ ಕಿಮ್ಮತ್ತು ಇದ್ದಷ್ಟು ಜಗತ್ತಿನಾಗ ಯಾವಾದಕ್ಕೂ ಕಿಮ್ಮತ್ತಿಲ್ಲ. ಬೆಳ್ಳಿಗಿಲ್ಲ, ಬಂಗಾರಕ್ಕಿಲ್ಲ, ಎದಕ್ಕೂ ಕಿಮ್ಮತ್ತಿಲ್ಲ. ಮಾತಿಗೆ ಎಷ್ಟು ಕಿಮ್ಮತ್ತದ. ಅದಕ್ಕೆ ನೀವು ಆ ಮಾತನ್ನು ಆಡುವಾಗ ಬಹಳ ಖರ್ಚು ಮಾಡಬೇಡ. ದುಡ್ಡು ಹೆಂಗೆ ಖರ್ಚು ಮಾಡೋಂಗಿಲ್ಲಲ್ಲ, ಹಂಗೆ ಮಾತನ್ನು ಖರ್ಚು ಮಾಡಬಾರ್ದು. ಬಹಳ ಖರ್ಚು ಮಾಡಿದ್ರಿ ಅಂದರೆ ಹೆಂಗೆ ದರಿದ್ರತನ ಬರ್ತದೆ, ಬಡತನ ಬರ್ತದೆ. ಹಂಗೆ ಬಹಳ ಮಾತು ಖರ್ಚು ಮಾಡಿದ್ರಿ ಅಂದ್ರೆ ದುಃಖ ಬರ್ತದೆ. ಆಡುವಾಗ ಹೆಚ್ಚು ಕಡಿಮೆ ಆಗ್ತವೆ, ಮತ್ತೊಬ್ಬರ ಮನಸ್ಸು ನೋಯ್ತದೆ, ಅವರು ನಮ್ಗೆ ಕೇಡು ಬಯಸ್ತಾರೆ, ನಾವು ಹಾಳಾಗ್ತೇವೆ ಅಂತ ತಿಳ್ಕೊಂಡು ಮಾತು ಬಹಳ ಎಚ್ಚರದಿಂದ ಮಾತಾಡಿ ಅಂತೇಳಿ. ಅದಕ್ಕಿಂತ ಮುಂದಿನ ಒಂದು ಬಹಳ ಚಂದ ಮಾತು ಹೇಳೋದು. ಅದು ಯಾವುದು ಮಾತ ಅಂತ ಕೇಳಿದರೆ, ಜೀವಿಸುವುದರೊಳಗೆ ಮರಣವಾಗುವುದು, ಜೀವನ ಬೆರೆಸಿದ ಮರಣವಾಗುವುದು. ಇದು ಬಹಳ ವಿಚಿತ್ರ ಅಲ್ರಿ. ಜೀವಂತೇ ಇರ್ತಾರೆ, ಜೀವಂತ ಇದ್ದು ಸತ್ತಂಗಿರುವುದು ಯಾವುದು? ಒಗಟ ಇವೆಲ್ಲ ಹೇಳ್ತಾರೆ. ಮನುಷ್ಯ ಜೀವಂತದನ ಖರೆ, ಸತ್ತಂಗಿರ್ತಾನೆ. ಸೋಮ ಅದಾನ ಅಷ್ಟೇ. ಮನುಷ್ಯನ ಶ್ರೀ, ಮನುಷ್ಯನ ಹ್ರೀ ಎಲ್ಲನೂ ಕಳ್ಕೊಂಡು ಹೋಗ್ತವೆ. ಅದು ಒಂದು ಇರೋದ್ರಿಂದ ಏನು ಅದು ಅಂಥದ್ದು? ಮನುಷ್ಯ ಬದುಕಿದರೂ ಸತ್ತಂಗ ಮಾಡುವಂಥದ್ದು ಯಾವುದು ಅಂತ ಕೇಳಿದರೆ ನಮ್ಮೆಲ್ಲರಿಗೂ ಗೊತ್ತದ. ಅದೇನು? ಚಿಂತೆ. ಚಿಂತೆ ಮನುಷ್ಯನಿಗೆ ಬದುಕಿದರೂ ಸತ್ತಂಗ ಮಾಡ್ತದೆ. ಮನುಷ್ಯನ ಹಿರಿ ಮುಖಶ್ರೀ, ಮನುಷ್ಯನ ಆನಂದ, ಮನುಷ್ಯನ ಎಲ್ಲನೂ ಹೋಗಿ ಕಳ್ಕೊಂಡು ಹೋಗ್ತದೆ. ನೋಡಿ, ನಿಮ್ಗೆ ಗೊತ್ತಿರಬೇಕು. ಚಿಂತೆ ಆಯಿತು ಅಂದ್ರೆ ಮನುಷ್ಯನಿಗೆ ಮಾರಿ ಮೇಲೆ ಕಳೆ ಇರಂಗಿಲ್ಲ, ಹಸು ಆಗಂಗಿಲ್ಲ, ಮಕ್ಕೊಂಡ್ರೆ ನಿದ್ದೆ ಬರಂಗಿಲ್ಲ, ಮಾತಾಡಕ್ಕೆ ಮನಸ್ಸು ಇರಂಗಿಲ್ಲ. ಅಂದ್ರೆ ಏನ್ರಿ? ಸತ್ತಾನಂತೆ. ಮಾತಾಡಕ್ಕೆ ಮನಸ್ಸಿಲ್ಲ, ಉಣಾಕ ಹಸುವಿಲ್ಲ, ಮಕ್ಕೊಂಡ್ರೆ ನಿದ್ದೆ ಬರಂಗಿಲ್ಲ ಅಂದ್ರೆ ಅರ್ಥ ಏನ್ರಿ?
ಇದ್ದು ಸತ್ತಂಗ ಮನುಷ್ಯ ಚಿಂತೆ ಇತ್ತು ಅಂದ್ರೆ. ಅದಕ್ಕೆ ಶಾಸ್ತ್ರ ಹೇಳಿದ್ರು, ಮರಣಕ್ಕಿಂತಲೂ ಚಿಂತೆ ಬಹಳ ಕೆಟ್ಟದ. ಮನುಷ್ಯನ ಶಕ್ತಿ ಹಾಳು ಮಾಡ್ತದೆ, ಮನುಷ್ಯನೇಪ ಅಂದ್ರೆ ಬುದ್ಧಿ ಹಾಳು ಮಾಡ್ತದೆ, ಮನುಷ್ಯನ ರೊಕ್ಕ ಹಾಳು ಮಾಡ್ತದೆ, ಮನುಷ್ಯನ ಗೌರವ ಕಿಮ್ಮತ್ತು ಹಾಳು ಮಾಡ್ತದೆ. ಅದಕ್ಕೆ ಚಿಂತೆ ಮಾಡಬೇಡ್ರಿ ಅಂತ. ಚಿಂತೆ ಮಾಡ್ಲಾರ್ದೆ ಹೆಂಗೆ ನಡೀತದ್ರಿ ಸ್ವಾಮಿಗಳ? ಚಿಂತೆ ಮಾಡ್ಲಾರ್ದೆ ಸಂಸಾರ ಹೆಂಗ್ ಮಾಡಕ್ ಬರ್ತದ? ಚಿಂತೆಯಿಂದ ಜೀವಂತ ಹೆಂಗಿರಕ್ ಬರ್ತದ? ಮನುಷ್ಯರಿಗೆ ಬಿಟ್ಟು ಉಳುಕಿವೆ ಅವರ ಚಿಂತೆ ಮಾಡ್ತಾವೇನ್ರಿ? ಚಿಂತೆ ಮಾಡ್ತಾವೇನು? ನಮ್ಮ ಮಕ್ಕಳಿಗೆ ಹೆಂಗ, ನಮ್ಮ ಮನೆಗೆ ಹೆಂಗ, ನಾಳೆಗೆ ಹೆಂಗ, ಹೆಂಗ ಚಿಂತೆ ಮಾಡ್ಯಾವ? ದನ ನಾಳೆ ಚಿಂತೆ ಮಾಡಂಗಿಲ್ಲ. ದನ ಚಿಂತೆ ಇವನೇ ಮಾಡ್ತಾನ, ದೊಡ್ಡ ದನ. ಯಾಕೆ ಅದಕ್ಕೆ ಮೇವು ಹಾಕಲಿ ನಾಳೆ ಹಿಡ್ತದಿಲ್ಲೋ, ದನ ಚಿಂತೆ ಇವ ಮಾಡ್ತಾನ. ದನ ತಾನು ಚಿಂತೆ ಮಾಡಂಗಿಲ್ಲ, ಅದು ಆರಾಮ್ ಸೇರಿ ಮೇಯ್ತದ ಬಂದು ಮಕ್ಕೋತದ. ನಾಳೆಗೆ ಮಾತ್ರ ನಾಳೆಗೆ ಹೆಂಗದ ಹಂಗ. ದೇವರದಾನ ಚಿಂತೆ ಯಾಕೆ ಮಾಡ್ತೀವಿ? ಪರಮಾತ್ಮ ಹುಡ್ಸ್ಯಾನಂದ್ರೆ ಏನ್ರ ಮಾಡ್ತಾನೆ ಪರಮಾತ್ಮ. ಹೆಂಗದ ನೋಡಿ, ಯಾರಿಗೆ ಕಳ್ತನ ಮಾಡಿ ಹೊಟ್ಟೆ ತುಂಬಿಸ್ತಾನ, ಯಾರಿಗೆ ಸುಳ್ಳೆ ಹೊಟ್ಟೆ ತುಂಬಿಸ್ತಾನ, ಯಾರಿಗೆ ಮಂದಿ ಕೊಂದು ಪರಮಾತ್ಮ ಅದಾನ್ರಿ. ಪರಮಾತ್ಮ ಅದಾನ. ಯಾರಿಗೆ ಪರಮಾತ್ಮ ಎಲ್ಲರಿಗೂ ಮಾಡ್ತಾನವ. ಹೆಂಗ ನಾವು ತಾಯಿ ಮಕ್ಕಳಿಗೆ ಉಣಿಸಿ ಮಕ್ಕೊಂಡ್ರೆ ಎಬಿಸಿ ಉಣಿಸಿ ಮಲಗಿಸ್ತಾಳೆ, ಹಂಗ ಪರಮಾತ್ಮ ತಂದೆ ನೀನೇ, ತಾಯಿ ನೀನೇ, ಬಂಧು ನೀನೇ, ಬಳಗ ನೀನೇ, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಅಂತಾರ. ಅದಕ್ಕೆ ಮಹಾನುಭಾವರು ನಮ್ಗೇನಂತಾರೆ, ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಏನ್ ಮಾಡಂತೀರಿ? ಆ ಜಗದಾಗ ಚಿಂತನೆ ಮಾಡಿ, ಚಿಂತನೆ ಮಾಡಿ. ಚಿಂತೆ ಮಾಡಬೇಡ್ರಿ, ಚಿಂತನೆ ಮಾಡಿ. ಚಿಂತನೆ ಅಂದ್ರೇನು? ಪರಮಾತ್ಮನ ನೆನಪು ಮಾಡೋದಕ್ಕೆ ಚಿಂತನೆ ಅಂತಾರೆ. ಹೆಂಡತಿ ಗಂಡ ಮಕ್ಕಳ ರೊಕ್ಕದ ವಿಚಾರ ಮಾಡೋದಕ್ಕೆ ಚಿಂತೆ ಅಂತ. ಎರಡು ಇಟ್ಟೆ. ಚಿಂತೆ ಮಾಡಿದ್ರ ಸ್ವರ್ಗತೀರಿ, ಚಿಂತನೆ ಮಾಡಿದ್ರ ಆರಾಮ ಇರ್ತೀರಿ. ಬಸವಣ್ಣವರು ಪರಮಾತ್ಮನ ಚಿಂತೆ ಮಾಡಿದ್ರು. ನಾವೆಲ್ಲ ರೊಕ್ಕ ರೂಪಾಯಿ ಚಿಂತೆ ಮಾಡ್ತೀವಿ. ಹೆಂಗ್ ಪರಮಾತ್ಮ ಮಾಡ್ತಾನೆ? ಪರಮಾತ್ಮ ಮಾಡ್ತಾನೆ. ದಿನಂಪ್ರತಿ ಎಲ್ಲರಿಗೇನಪ್ಪಾ ಅಂತ ಕೇಳಿದ್ರೆ, ಬಸವಣ್ಣ ಲಕ್ಷದ ಮೇಲೆ 96,000 ಜನರಿಗೆ ಊಟ ಮಾಡಿಸ್ತಿದ್ರು. ನಮ್ಗೆ ದಿನ ಐಗೋಳ ಶ್ರಾವಣ ಮಾಸ ಉಣಿಸೋದೇ ಹೈರಾಣ ಆಯ್ತು. ಒಂದು ತಿಂಗಳು ಉಣಿಸ್ಬೇಕಾದ್ರೆ ಎಂದ ಶ್ರಾವಣ ಹೋಗ್ತದ ಯಪ್ಪ ಅಂತೇಳಿ. ಪರಂತು ಅವರು 1,96,000 ಜನರಿಗೆ ದಿನಂಪ್ರತಿ ಊಟ ಮಾಡಿಸ್ತಕ್ಕಂಥ ಬಸವಣ್ಣ ಎರಡು ಚಿಂತೆ ಮಾಡ್ತಿರ್ಬೇಕ್ರಿ. ಎರಡು ಚಿಂತೆ ಮಾಡ್ಬೇಕು. ಮಾಡಿಲ್ಲ, ಚಿಂತೆ ಮಾಡಿಲ್ಲ. ಚಿಂತೆ ಮಾಡಿಲ್ಲ ಅಂತಾರೆ. ಹೆಂಗ ಚಿಂತೆ ಮಾಡೋ ಮನುಷ್ಯ ಏನೋ ಉಣಿಸ್ತಾನವ ದರಿದ್ರ. ಬಸವಣ್ಣವ್ರಿಗೆ ಹೆಂಗ ಉಣಿಸ್ತಾನ ಅಂತ ತಿಳ್ಕೊಂಡು ಎಲ್ಲರೂ ಕೂಡಿ ಮಂಚಣ್ಣ ಕೊಂಡಿ, ಮಂಚಣ್ಣ ಉಳಿದ ದುರ್ಜನರು ಎಲ್ಲ ಕೂಡಿ ಏನಪ್ಪಾ ಅಂತ ಕೇಳಿದ್ರೆ, ಹೋಗಿ ರಾಜರಿಗೆ ಹೇಳಿದ್ರಂತ, ನೀವು ಎಷ್ಟು ಪಗಾರ ಕೊಡ್ತೀರಿ ಅವರಿಗೆ? ಬಸವಣ್ಣ ನಿಮ್ಗೆ ಅನಿಸ್ತದಲ್ಲ, ತಿಂಗಳಿಗೆ ಅವನಿಗೆ 10,000 ರೂಪಾಯಿ ಪಗಾರ ಅದ, ಮನುಷ್ಯನಿಗೆ ಏನಿಲ್ಲ, ಅವ 3 ಅಂತಸ್ತು ಮನೆ ಕಟ್ಸ್ಯಾನ, ಮನೆ ಮುಂದೆ ಕಾರು ತಗೊಂಡಾನ, ಆಮೇಲೆ ಮನ್ಯಾಗ TV ತಂದಾನ. ಪಗಾರ ಇಟ್ಟದ್ರಿ 10,000. ಏನಂತೀರಿ ನೀವು? 10,000 ಕಿಟ್ಟು ಮಾಡಕ್ ಬರ್ತದ? ಈಗಿನ ಕಾಲಕ್ಕೆ ಬರಂಗಿಲ್ಲ. ಅಂದ್ರೆ ಮ್ಯಾಲೆ ಗೊತ್ತಾಕದ, ಮ್ಯಾಲೆ ಏನ್ರ ಸಿಗಂಗೆ ಕಾಣಿಸ್ತದೆ ಅಂತೀರಿ. ಮತ್ತೇನು ಮಾಡಂಗೆ ಕಾಣ್ತಾನ ಗಡ್ಬಡ. ಯಾಕೆ 10,000 ರೂಪಾಯಿ ಇಷ್ಟ ಆಗಂಗಿಲ್ಲ, ಇಷ್ಟೆಲ್ಲ ಮಾಡ್ಯಾನಂದ್ರೆ ಏನು ಗಡ್ಬಡ ಮಾಡ್ತಾನೆ ಅಂತೀರಲ್ಲ. ಹಂಗ ಬಸವಣ್ಣಿಗೆ ಎಷ್ಟು ಪಗಾರು? ಆಗಿನ ಕಾಲಕ್ಕೆ 1,96,000 ಜನರಿಗೆ ಊಟ ಮಾಡ. ಯಾಕೆ? ಅವನೇ ಮುಖ್ಯಮಂತ್ರಿ. ಮಂತ್ರಿ ಇರ್ತಾವ ಕುತಂತ್ರಿ,
ಇನ್ನು 10,000 ರೂಪಾಯಿ ಇಷ್ಟು ಪಗಾರದಾಗ ಇಷ್ಟು ಮಂದಿ ಊಟ ಮಾಡಿಸ್ತಾನ. ದಿನ 1,96,000 ಜನರಿಗೆ ಊಟ ಕೊಡ್ತಾನಂತ. ಎಲ್ಲಿದು ಕೊಡ್ತಾನೆ? ಮಂತ್ರಿ ಅವ, ಕೋಶ ಅವನ ಕೈಯಾಗ, ಪೂರ ನಿಮಗೆ ದಾರಿ ಮೇಲೆ ತರ್ತಾನ, ವಿಚಾರ ಮಾಡ್ರಿ ಅಂದ್ರು. ದೊಡ್ಡವ್ರಿಗೆ ಕಿವಿ ಇರ್ತಾವ, ಕಣ್ಣಿರಂಗಿಲ್ಲ. ದೊಡ್ಡ ಮನುಷ್ಯರಿಗೆ ಕಿವಿ ಇರ್ತಾವ. ಚೀಫ್ ಮಿನಿಸ್ಟರ್ ಬಂದು ನೋಡ್ತಾರೇನು? ನೋಡಂಗಿಲ್ಲ. ಅವ್ರ ಮಂದಿನ ವ್ಯವಸ್ಥೆ ಮಾಡಿರ್ತಾರೆ, ಅವೆಲ್ಲ ಹೋಗಿ ಹೇಳೋರು. ಬರೀ ಕಿವಿ ಕೇಳೋರು, ಅವ್ರು ನೋಡಂಗಿಲ್ಲ. ಅವ್ರು ಕೇಳಿ ಮಾತಾಡ್ತಾರೆ. ರಾಜನಿಗೆ ಕೇಳಿ ಕೊಂಡಿ ಮಂಚಣ್ಣ ಮಾತು ಕೇಳಿ ಹಿಂಗಾಯ್ತು. ಖರೆ ಖರೆ ಬಸವಣ್ಣ ಏನ ಮಾಡ್ತಿರ್ಬೇಕು. ಮತ್ತೆ ಏನ್ ಮಾಡ್ಬೇಕು? ಗೆಟ್ ಔಟ್ ಮಾಡ್ಬೇಕು, ಅವನಿಗೆ ಮಂತ್ರಿ ಪದವಿಯಿಂದ ತೆಗಿಬೇಕು ಅಂತ ಹೇಳಿ ಕಳಿಸೋದು. ನಿಮ್ದು ಮಂತ್ರಿ ರದ್ದು ಮಾಡಿದೇವಿ. ಬಸವಣ್ಣ ಬಹಳ ಖುಷಿ ಆಯ್ತು. ಲಂಚ ಸಿಗೋ ನೌಕರಿ ಹೋದ್ರೆ ಖುಷಿ ಆಗ್ತದೆ, ಯಾರಿಗರಿ? ನೌಕರಿ ಹೋದ್ರೆ ದುಃಖ ಆಗ್ತದೆ. ಬಸವಣ್ಣನಿಗೆ ಬಹಳ ಖುಷಿ ಆಯ್ತು. ವೈದೇನಪ್ಪ ಅಂತ ಕೇಳಿದ್ರೆ ತಲೆ ಮೇಲೆ ಕಿರೀಟ ರಾಜರಿಗೆ ಒಪ್ಪಿಸಿ ಬಾಯ್ ಬಾಯ್ ಅಂದ್ರು, ಬರ್ತೀನಿ ಅಂದ್ರು, ನೋಡಿದ್ರು. ಕೊಂಡಿ ಮಂಚಣ್ಣ ಅಂತವ್ರು ಇರ್ತಾರಲ್ಲ ಬಸವಣ್ಣವ್ರೆ, ಮತ್ತೆ ಊಟಕ್ಕೆ ಎಲ್ಲಿಗೆ ಬರೋನ್ರಿ? ನಾಳೆಗೆ ಎಲ್ಲಿ ಊಟ ಮಾಡಿಸ್ತೀರಿ? ಯಾಕೆ ಮಂತ್ರಿ ಹೋಗ್ಯದ, ಎಲ್ಲಿ ಕೂರಿಸ್ತಾನ? ಮಂತ್ರಿ ಎಲ್ಲಿ ಊಟ ಮಾಡಿಸ್ತಾನ? ಹೆಂಗ್ ಊಟ ಮಾಡಿಸ್ತಾನೆ? ಆದ್ರೆ ಮಹಾತ್ಮರು ಬೇಡುವುದಿಲ್ಲ. ಮಹಾತ್ಮರ ಮಾತಿಗೆ ಪರಮಾತ್ಮ ತಯಾರು ಮಾಡ್ಬೇಕಾಗ್ತದೆ ಅಲ್ಲ. ನೀವು ಮಗ ಸಾಲ ಮಾಡಿದ್ರೆ ಅಪ್ಪ ಮುಟ್ಟಿಸ್ತೀರ? ಇಲ್ಲ, ಮುಟ್ಟಿಸ್ತೀರಲ್ಲ. ಹೊಲ ಮಾರಿ ಮುಟ್ಟಿಸ್ತೀರಿ, ಮನೆ ಮಾರಿ ಮುಟ್ಟಿಸ್ತೀರಿ, ಮಗ ಸಾಲ ಮಾಡಿದ್ರೆ. ಹಂಗ ಮಹಾತ್ಮರು ಮಾತಾಡಿದ್ರೆ ಪರಮಾತ್ಮ ಅವ್ರ ಮಾತಿಗೆ ಪೂರ್ಣ ಮಾಡ್ಬೇಕಾಗ್ತದ. ಅವನಿಗೆ ಅನಿವಾರ್ಯ ಅದ ಪರಮಾತ್ಮನಿಗೆ. ಬಸವಣ್ಣವ್ರು ಕಿರೀಟ ಇಟ್ಟು ಮನೆಗೆ ಹೋಗ್ಲಿಲ್ಲ, ಹುಟ್ಟ ಬರೀ ಮೇಲೆ ಹೊರಗೆ ಬಂದ್ರು. ಹೊರಗೆ ಬಂದು ಬಾಗಿಲ ನಿಂತು ಕರೀತಾರೆ ಹೆಂಡ್ರಿಗೆ, ಗಂಗಾಂಬಿಕಾ ನೀಲಾಂಬಿಕೆಗೆ, ಹುಟ್ಟ ಬಟ್ಟಿ ಮೇಲೆ ಹೊರಗೆ ಬರ್ರಿ. ಅವ್ರ ಮೈ ಮೇಲೆ ಮೊದಲೇ ಸಾಮಾನು ಇರ್ಲಿಲ್ಲ, ಏನ್ ಕೊಳ ಬಂಗಾರ ಇಲ್ಲ, ಹಂಗೆ ಇದ್ರು. ಅವರು ಬರೀ ಬಟ್ಟಿನೇ ಉಟ್ಕೊಂಡಿದ್ರು. ರಾತ್ರಿ ಮನೆಗೆ ಕಳ್ಳ ಬಂದಕ್ಕೆ ಏನಾರು ತಗೋಬೇಕಂತ ಗಂಗಾಂಬಿಕೆ ನೀಲಾಂಬಿಕೆ ಒಬ್ಬರು ಕೊಳ್ಳಿ ಕೈ ಹಾಕಿದ್ರೆ ಕೈ ಝಾಡ್ಸಲ್ಲ ಸರಿ ಅಂತ ಕೈ ತೆಗದ್ಲಂತಕಿ. ಚೀರಿದ್ರೆ ಬಸವಣ್ಣ ಎದ್ದಂತಾನೆ, ಕಳ್ಳ ಕಳ್ಳ ಅಂತ ಅಕ್ಕಿ ಅಂದ್ರೆ, ಹುಚ್ಚಿ ಕಳ್ಳನವ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನ ಅಲ್ಲದೆ ಬೇರಿಲ್ಲ. ನಮ್ಮ ಮನೆ ಕಳ್ಳ ಬಂದಿಲ್ಲ, ಹುಚ್ಚಿ ಸಂಗಮನ ಹತ್ರ ಬಂದಾನ, ಭಗವಂತ ಬಂದಾನ. ಏನಾದರೂ ಇದ್ದರೂ ತೆಗೆದುಕೊಡು, ಎಲೆ ಚಾಂಡಾಲಗಿತ್ತಿ. ಬಸವಣ್ಣ ಎಂದೂ ಬೈದವರೆಲ್ಲ ಹೆಣ್ತಿಗಂತಾರೆ ಚಾಂಡಾಲಗಿತ್ತಿ. ಏನ್ರಿದು ತೆಗೆದುಕೊಡು. ಆಕೆ ಕೊಳ್ಳಾಗ ಬರೀ ಮಂಗಳ ಸೂತ್ರ ಇತ್ತು, ಅದನ್ನೂ ತೆಗೆದು ಕೊಡ್ತಾಳೆ. ಯಾರು? ನೀಲಾಂಬಿಕೆ, ಗಂಗಾಂಬಿಕೆ. ಇಂಥವ್ರು ಎಲ್ಲಿ ಸಿಗ್ತಾರೆ? ಕಳ್ಳನಿಗೆ ದೇವರಂತಾರೆ. ಕಳ್ಳನೇ ಕಿತ್ತು ಕೊಡು. ಏನೂ ಇಲ್ಲ, ಮಂಗಲ ಸೂತ್ರ ಕೈ ಹಾಕಿದ್ದವ, ಎಚ್ಚರಾಗಿ ಚೀರಿದ್ಲು, ಕೊಡು ಅದನ್ನ ಮೊದಲಂತಾರ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಸಂಗಮನಲ್ಲದೆ ಮತ್ತಾರು ಇಲ್ಲ. ಎಂಥ ಭಾವ! ಮನುಷ್ಯನಿಗೆ ಪುಣ್ಯಾತ್ಮರೇ ಅದಕ್ಕೆ ಲಕ್ಷ್ಯ ಇಡಬೇಕು. ನಮ್ಮ ಜೀವನದಲ್ಲಿ ಪರಮಾತ್ಮ ನಮಗೆಂತ ಅಪರೂಪವಾದ ದೇಹವನ್ನು ಕೊಟ್ಟಿದ್ದಾನೆ. ಅದನ್ನ ನಾವು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕೇ ವಿನಃ ಚಿಂತೆಯನ್ನು ಮಾಡಬಾರದು. ಚಿಂತೆ ಮನುಷ್ಯನಿಗೆ ಹಾಳು ಮಾಡ್ತದೆ. ಶರೀರ ಹಾಳು ಮಾಡ್ತದೆ, ಮನಸ್ಸು ಹಾಳು ಮಾಡ್ತದೆ, ಬುದ್ಧಿ ಹಾಳು ಮಾಡ್ತದೆ, ಅವನ ಪುಣ್ಯ ಹಾಳು ಮಾಡ್ತದೆ, ಅವನ ಕೀರ್ತಿ ಹಾಳು ಮಾಡ್ತದೆ. ಅದಕ್ಕೆ ಮಹಾನುಭಾವರು
ಚಿಂತೆ ಮಾಡಕ್ಕೆ ಹೋಗಬೇಡ್ರಿ. ಶಾಸ್ತ್ರ ಹೇಳ್ತಾರೆ ವೆರಿ ಲೆಸ್ ಆ್ಯಂಡ್ ವರ್ಕ್ ಮೋರ್. ಇಂಗ್ಲೀಷ್ ಹೇಳ್ತಾರೆ ಕೆಲಸ ಭಾಳ ಮಾಡು, ಚಿಂತೆ ಮಾಡಬೇಡ. ಬರೀ ಭಾಳ ಮಂದಿ ಅಂತಾರೆ ಮುಂಜಾನೆ ಹಂಗೆ ಮಾಡ್ತೇನೆ, ಹಿಂಗೆ ಮಾಡ್ತೇನೆ, ಮುಂದೆ ವ್ಯಾಪಾರ ಮಾಡ್ತೇನೆ. ಯಾರ್ದು ಚಿಂತೆ ಹೇಳ್ತಾರೆ ಶೇಕ್ ಚಿಲ್ಲಿ ಹಂಗೆ ಚಿಂತೆ ಮಾಡಿದ್ರೆ ಏನು ಬರೋದು? ಅದು ಮಾಡ್ತೀನಿ. ಅರೆ ಕೆಲಸ ಮಾಡು ಮೊದಲು. ವೆರಿ ಲೆಸ್ ವರ್ಕ್ ಮೋರ್. ಮನುಷ್ಯನಿಗೆ ಚಿಂತೆ ಕಡಿಮೆ ಮಾಡ್ರಿ, ಕೆಲಸ ಜಾಸ್ತಿ ಮಾಡ್ರಿ, ನಿಮ್ಮ ಶರೀರ ಆರೋಗ್ಯ ಇರ್ತದೆ. ರೈಡ್ ಲೆಸ್ ವಾಕ್ ಮೋರ್. ಸೈಕಲ್ ಹತ್ತಿ ಚಂತನ ತಿರುಗಾಡ್ತಾರೆ ನೋಡ್ರಿ ಭಾಳ ಮಂದಿ. ವಯಸ್ಸು ಇರುವಾಗ ಗಾಡಿ, ಮೋಟರ್ ಸೈಕಲು, ಮೋಟರು, ಕಾರ್ನ ತಿರುಗಾಡಿದ್ರು. ಈಗ ಮುದುಕಾದ ಕೂಡಲೇ ಅವ್ರು ಹೇಳ್ತಾರೆ ಡಾಕ್ಟರ್ ಅಂತ ಹೋದ್ರು, ರಿಟೈರ್ಡ್ ಆದ್ರು ಅಂತಾರೆ ಸಾಹೇಬ್ರ ನೀವು ವಾಕಿಂಗ್ ಮಾಡ್ಬೇಕ್ರಿ, ವಾಕಿಂಗ್ ಮಾಡ್ರಿ ಮುಂಜಾನೆದು. ಈಗ ಮುಂಜಾನೆದು ಮುದುಕರು ವಾಕಿಂಗ್ ಮಾಡ್ತಾರೆ ನೋಡ್ರಿ. ಇಲ್ಲ ಭಾಳ ಸಮಸ್ಯೆನೇ. ಏನು ಯಾರು ಹಾರ್ನ ಹಾಕೋರು ಯಾಕಡೆ ಹೋಗ್ತಾರೆ ಗೊತ್ತಾಗಿಲ್ಲ, ಹಿಂಗೆ ಮಾಡ್ಕೊಂಡ್ಕೊಂಡಿರ್ತಾವೆ ಅಲ್ಲಿ. ಯಾಕಂದ್ರೆ ಜಲ್ದಿ ತಲೆನೇ ಕಮ್ಮಿ ಇರ್ತದೆ. ಈ ಮುದುಕಾಗಿ ವಾಕಿಂಗ್ ಮಾಡೋದ್ರಿ, ಹರೆ ತನಕ ಮಕ್ಕೊಳ್ಳೋದು, ಹರೆ ತನದ ಕಾಲಕ್ಕೆ 9 ತನಕ ಮಕ್ಕೊಳ್ಳೋದು, ಮುದುಕಾಳೆ ವಾಕಿಂಗ್ ಹೋಗೋದು. ವಾಕಿಂಗ್ ಮಾಡಿ ಏನು ಮಾಡೋರು? ನೀವು ರೋಡ್ ಬ್ರೇಕರ್ ಇದ್ದಂಗೆ ಅಷ್ಟೇ. ವಾಕಿಂಗ್ ಮಾಡಿದ್ರೆ ಮಂದಿ ಹೋಗ್ಬಿಡಂಗಿಲ್ಲ, ಬರೋರಿಗೆ ಬರ್ಬಿಡಂಗಿಲ್ಲ. ಯಾವ ಕಾಲಕ್ಕೆ ಏನು ಮಾಡ್ಬೇಕು ಅದು ಮಾಡ್ಬೇಕ್ರಿ. ಅದಕ್ಕೆ ಥರ ಅವರು ರೈಡ್ ಲೆಸ್ ಆ್ಯಂಡ್ ವಾಕ್ ಮೋರ್ ಶಾಸ್ತ್ರ. ಫ್ರೌನ್ ಲೆಸ್ ಆ್ಯಂಡ್ ಸ್ಮೈಲ್ ಮೋರ್. ಫ್ರೌನ್ ಅಂದ್ರೆ ಏನ್ರಿ? ಹಣಿಗಂಟು ಹಾಕೊಂಡ್ಕೊಂಡಿರೋದು. ಯಾವಾಗ ನೋಡಿದ್ರೆ ಏನು ಚಿಂತೆ ಆಗದಾರ ಮಾರಾಯ. ಈ ಸ್ವಲ್ಪ ನಗರಿ, ಸ್ವಲ್ಪ ನಗಾಕ್ ಕಲೀರಿ, ನಗರಿ, ನಗಸ್ರಿ. ನೀವು ಹಂಗಲ್ಲ, ಸ್ವತಃ ಅಳೋದು, ಬಂದವ್ರಿಗೆ ಅಳಿಸೋದು, ಬಂದವ್ರಿಗೆ ಅಳಿಸೋದು. ಹೆಣ್ಮುಂದು ಕುಂತಿರ್ತಾರೆ ನೋಡಿ, ಅಳ್ಕೊತ ಕುಂತಿರ್ತಾರೆ. ಅವ್ರು ಬಂದವ್ರು ಅಳ್ಬೇಕೆ, ಎಲ್ಲರೂ ಅಳುವುದಿಲ್ಲಪ್ಪ. ನಗರಿ, ನಗಸ್ರಿ. ಅದಕ್ಕೆ ಹೇಳ್ತಾರೆ ಅವ್ರೇನಪ್ಪ ಅಂತ, ಫ್ರೌನ್ ಲೆಸ್ ಆ್ಯಂಡ್ ಸ್ಮೈಲ್ ಮೋರ್. ಟಾಕ್ ಲೆಸ್ ಆ್ಯಂಡ್ ಥಿಂಕ್ ಮೋರ್. ಮನುಷ್ಯ ಮಾತು ಕಮ್ಮಿ ಮಾಡಬೇಕು, ವಿಚಾರ ಜಾಸ್ತಿ ಮಾಡಿ. ವಿಚಾರ ಒಬ್ಬಿದ್ದಕ್ಕೆ ಆಗ್ತದೆ, ಮಾತು 4 ಮಂದಿಯಾಗ ಆಗ್ತಾವೆ. ಅದಕ್ಕೆ ಒಬ್ಬರೇ ಕುಂಡ್ರಾಗ ಕಲೀರಿ. ಏನ್ರಿ ವಿಚಾರ ಮಾಡಿರಿ, ಪರಮಾತ್ಮನ ಮಾಡಿರಿ, ಆತ್ಮನ ಮಾಡಿರಿ, ದಾನದ ಮಾಡಿರಿ, ಧರ್ಮದ ಮಾಡಿದ್ರಿ. ವಿಚಾರ ಮಾಡ್ರಿ. ವಿಚಾರ ಏವ ಪರಮೌಷಧಂ. ಜಗತ್ತು ಮನುಷ್ಯನಿಗೆ ಸುಖ ಕೊಡಾಕ ಹೆಂಗ ಜಡ್ಡು ಬಂದ್ರೆ ಔಷಧ ತಗೋತೀರಿ, ಹಂಗ ದುಃಖಕ್ಕೆ ವಿಚಾರನೇ ಔಷಧ ಅದ. ಒಳ್ಳೆ ವಿಚಾರ ಇತ್ತು ಅಂದ್ರೆ ಮನುಷ್ಯನ ದುಃಖ ಬರಂಗಿಲ್ಲ. ದುಃಖ ಬಂದ್ರು ಅದು ನಿಂದ್ರಂಗಿಲ್ಲ, ಅದು ಹೋಗ್ತದ. ಅದಕ್ಕೆ ಯಾವಾಗ ಕೂಡ ಒಳ್ಳೆ ವಿಚಾರ ಮಾಡ್ರಿ. ಮನುಷ್ಯನಪ್ಪ ಮಾತಾಡೋದು ಕಮ್ಮಿ ಮಾಡ್ರಿ, ವಿಚಾರ ಜಾಸ್ತಿ ಮಾಡ್ರಿ. ಆರೋಗ್ಯ ಇರ್ಬೇಕನ್ನಾಗಿದ್ರೆ ಏನಪ್ಪಾ ಅಂತಂದ್ರೆ ಶಾಸ್ತ್ರ ಡ್ರಿಂಕ್ ಲೆಸ್ ಅಂಡ್ ಚೂ ಮೋರ್. ಊಟ ಭಾಳ ಮಾಡೋದಕ್ಕಿಂತಲೂ ಸ್ವಲ್ಪ ಮಾಡ್ರಿ, ಸ್ವಲ್ಪ ಅರ್ಧ ಮಾಡ್ರಿ. ಶಾಸ್ತ್ರದಾಗ ಹೇಳೇ ಗೊತ್ತಾ ಇಲ್ಲಿ, 1 ತುತ್ತ 32 ಸಲ ತಿನ್ಬೇಕಂತ. ಹಿಂಗ ನಾವೆಲ್ಲಿ ಹಾಕೋದು ಗುಡುಮಂತ ನುಂಗೋದು ನೋಡ್ತೀರಿ. ಅದಕ್ಕೆ ಏನು ಮಾಡ್ರೆ ಗೊತ್ತೇ ಹಂಗಿಲ್ಲ ಅವ್ರಿಗೆ. ಎಡ್ಸಿ ಖಾರ ಗೊತ್ತಿಲ್ಲ, ಸುಮ್ಮನೆ ನುಂಗುದೇನು ಗೊತ್ತಾಕಿದ್ರೆ ಅವಕ್ಕೆ. 1 ತುತ್ತ 32 ಸಲ ಅಂತ ಅರಿಬೇಕು. ಅರ್ದು ಇರ್ಬೇಕು. ಅಂದ್ರೆ ಸಣ್ಣ ಅದರ ರೊಟ್ಟಿ ಹಾಕ್ಯವ, ದಪ್ಪ ಅದರ ನುಚ್ಚು ಹಾಕದ್ರ, ಬಿಸಕ್ಕೆ ಹೆಂಗೆ ಹಾಕದ, ನುಚ್ಚು ಹಾಕದ. ನುಚ್ಚಿನ ರೊಟ್ಟಿ ಬಿಡಕ್ಕೆ ಬರ್ತದ? ಬರಂಗಿಲ್ಲ. ಭಾಳ ಸಣ್ಣ ಬಿಸ್ಬೇಕು ಅಂದ್ರೆ ರೊಟ್ಟಿ ಮಾಡಕ್ಕೆ ಬರ್ತದೆ. ಹಂಗೆ ಊಟನೂ ಕೂಡ ಭಾಳ ಏನು ಭಾಳ ಮಂದಿ ನೋಡ್ರಿ, ಇಲ್ಲ ಭಾಳ ಮಜಾನೇ ಇರ್ತಾರೆ. ಕುಂತಾರಿಲ್ಲ ಎದ್ದೇ ಬಿಡ್ತಾರೆ, ಹೋಗ್ಯಾರಿಲ್ಲ ಹೊರಗೆ ಬಂದೇ ಬಿಡ್ತಾರೆ. ಭಾಳ ಮಜಾನೇ, ಇವೆಲ್ಲ ಆಶ್ಚರ್ಯನೇ. ಅದೇ ಎಲ್ಲರೂ ಶಾಂತಿನೇ ಇಲ್ಲ, ಉಣಾಕು ಶಾಂತಿ ಇಲ್ಲ, ಅಲ್ಲಿನೂ ಶಾಂತಿನೇ ಇಲ್ಲ. ಅದೇ ಮನುಷ್ಯ ಸುಖ ಶಾಂತಿ ಇವೆರಡು ಕೆಲಸ ಭಾಳ ಆರಾಮ ಮಾಡ್ಬೇಕ್ರಿ. ಯಾವ್ದ್ರಿ? ಆರಾಮ ಕೊಂಡ್ರು ಎಡ್ಬಡ್ಬಡ್ಬಡ್ ಮಾಡಿ ಹೊರಗೆ ಬರೋದು. ಹೆಂಗ ನಮ್ಮಲ್ಲಿ ಒಬ್ಬರು MLA ಇದ್ರು ಹುಬ್ಬಳ್ಳಿಯಾಗ. ಅವ್ರು ಒಳಗೆ ಹೋದ್ರ ಅಂದ್ರೆ 1 ತಾಸು ಒಳಗೆ ಇರ್ತಿರು. ಮಾತಾಡ್ರು ಹೊರಗೆ ಮಾತಾಡ್ತಿರೋ, ಒಳಗೆ ಕುಂತೆ ಮಾತಾಡ್ತಿರು.
ಹೊಟ್ಟೆ ಸಾಪ ಆಗ್ಬೇಕ್ರಿ. ಹೊಟ್ಟೆ ಸಾಪ ಆದ್ರೆ ಆನಂದ ಇರ್ತವೆ. ಹೋಗಿರಿ ಇಲ್ಲಿ ಹೊರಗೆ ಓಡಿ ಬರಾಕ ಏನ್ ಹಿಂದೇನು ಹಾವು ಬೆನ್ನು ಹತ್ತೇವ ಏನ್ ಹತ್ತೇವ ಹೊರಗೆ ಓಡಿ ಬರಾಕ ಆರಾಮ್ ನಿಶ್ಚಿಂತ ಎಲ್ಲ ಬಿಟ್ಟು ಹೋಗ್ಕೊಂಡ್ರಿ ನೀವು. ಅದಕ್ಕೆ ಇವೆರಡು ಕೆಲಸ ಬಹಳ ಅದ ಮನುಷ್ಯನಿಗೆ. ಊಟನೂ ಬಹಳ ಸಾವಕಾಶ ಗಡ್ಬಡ್ ಮಾಡ್ಬಿಡ್ರಿ. ಊಟ ಸಾವಕಾಶ ಮಾಡ್ರಿ. ತುತ್ತಿಗೆ ಲಿಂಗವನ್ನು ನೆಲೆಸಿ ಉಣಬೇಕು ಹೇಳ್ತಾರೆ. ಹಂಗೇ ಪರಮಾತ್ಮ ಶಿವಾಯ ನಮಃ ಕೂತು ಸಾವಕಾಶ ಊಟ ಮಾಡ್ರಿ. ಒಂದು ತುತ್ತ 32 ಸಲ ಅದನ್ನು ನುರಿಬೇಕಂತ. ನಾವು 2 ಸಲನ ನುರುವಂಗಿಲ್ಲ. ಹಾಕ ಗುಳುಮ್ 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 ಅಂತ ನಾವು ಇರ್ತೇವೆ. ಅದಕ್ಕೇನೆ ಹೊಟ್ಟೆ ಸಾಪಾಗಿಲ್ಲ. ಹೊಟ್ಟೆಗೆ ಸಾಪಾಗಿಲ್ಲ, ಅದಕ್ಕೆ ಸಾಪಾಗಿಲ್ಲ. ಸಾವಕಾಶ ಉಂಡ್ರಿ, ಸಾವಕಾಶ ಕುಂಡ್ರಿ, ಆರಾಮಾಗ್ತದ ಮನುಷ್ಯನಿಗೆ. ಇವೆರಡು ಕೂಡ ನಾವು ಮಾಡಂಗನೇ ಇಲ್ಲ. ಮನುಷ್ಯನಿಗೆ ಸದಾ ಯಾವಾಗಲೂ ಕೂಡ ಬಹಳ ಸುಖಿ ಆಗಬೇಕು. ನಿಮಗೊಂದು ಮಾತು ಹೇಳ್ತೀನಿ, ಇವೆರಡು ಮಾತ ನೀವು ಗಟ್ಟಿಯಾಗಿ ನೆನಪಿಡ್ರಿ. ಏನ ಮಾಡ್ರಿ, ಒಂದು 2-3 ಟೈಮ್ ಕನಿ ಏನು ತರಬೇಡ್ರಿ. ಏನು ತರಬೇಡ್ರಿ. ಅದು 3 ಟೈಮ್ ಅದ. ಒಂದು ತಿಳಿತೀರಿ. ಇವು 3 ಜಗದಾಗ ಏನೂ ನೆನೆಸ್ಬೇಡ್ರಿ. ಊಟ ಕುಂತಕ್ಳು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನೀವು ಚಿಂತೆ ಮಾಡಿದ್ರಿ ಅಂದ್ರೆ ನಿಮ್ಗೆ ಅನ್ನ ಪಚನ ಆಗುವುದಿಲ್ಲ. ನಿಮ್ಗೊಂದು ಮಾತು ಹೇಳ್ತೀನಿ, ಒಂದು ಇಂಚ ಬಾತಿಗೆ ಇಲಿಗೆ ಹೊಟ್ಟೆ ತುಂಬ ಮೇಯಿಸಿ ತಿನ್ನಿಸಿ ಪಿಂಜರದ ಹಾಕಿ ಅದ್ರ ಮುಂದೆ ಒಂದು ಬೆಕ್ಕು ಕುಂಡ್ರು ಸರಿ. ಬೆಕ್ಕು ಅದು ನೋಡ್ಕೋತ ಬೆಕ್ಕು ಅದೇ ಹೊರಗೆ ಯಾವ ಬರ್ತದೆ ಅಂತ ನೋಡ್ಕೋತ ಕುಂಡಿರ್ಬೇಕು. ಹೊಟ್ಟೆ ತುಂಬ ತಿನ್ನಿಸಿ ಇಂಚ ಬಾತಿಗೆ ಒಳಗಿಟ್ಟಿರ್ಬೇಕು. ಹೊಂಟು ಬಡಕ ಇಂಚ ಬಾತಿ ತೆಗೆದು ಅದ್ರ ಹೊಟ್ಟಿ ಕೊಯ್ದ್ರೆ ಉಂಡುದು ಅನ್ನ ಒಂದು ಇಟ್ಟೂನು ಕರಗಿರಂಗಿಲ್ಲ, ಹಂಗೆ ಇರ್ತದೆ. ಯಾಕ? ಚಿಂತೆಗೆ ಹೊಟ್ಟೆ ಕೆಲಸ ಮಾಡಂಗಿಲ್ಲ. ಎಲ್ಲಕ್ಕೊಂದು ಚಿಂತೆ ಅದಾವ. ನೀವು ಉಣೋದು ನೀವು ಮಾಡ್ರಿ, ಅದು ಕರಗಿಸೋ ಚಿಂತೆ ಅದು ತಾನೇ ಮಾಡ್ತದೆ. ಅದ್ರ ಚಿಂತೆ ನೀವ್ಯಾಕೆ ಮಾಡ್ತೀರಿ? ಆ ಕರಗಿಸೋ ಕೆಲಸ ಅದು ಮಾಡ್ತಾನೆ. ಅದ್ರ ಕೆಲಸ ಅದ, ಕೈ ಹಿಡಿಯೋ ಕೆಲಸ ಅದ, ಕಾಲಿ ನಡಿಯೋ ಕೆಲಸ ಅದ, ಕಣ್ಣಿಗೆ ನೋಡೋ ಕೆಲಸ ಅದ, ಬಾಯಿಗೆ ಮಾತಾಡೋ ಕೆಲಸ ಅದ, ಉಣ್ಣೋ ಕೆಲಸ, ಹೊಟ್ಟೆಗೆ ಹಜಮ್ ಮಾಡೋ ಕೆಲಸ ಅದು. ಇವ ಹಜಮ್ ಆಗಂಗನೇ ಇಲ್ಲ. ಹಾಗೆ ಚಿಂತೆ ಮಾಡಬಾರ್ದು. ಶಾಸ್ತ್ರ ಹೇಳ್ತದೆ, ಇವು 2 ಕಾಲಕ್ಕೆ ಚಿಂತೆ ಬಿಡ್ರಿ. ಏನು? ಊಟಕ್ಕೆ ಕುಂತ ಕಾಲಕ್ಕೆ ಚಿಂತೆ ಮಾಡಬೇಡ್ರಿ. ಎದರ್ದು ಊಟಕ್ಕೆ ಕುಂತಿರ್ತಾರೆ, ಚಿಂತೆ ಮಾಡಕ್ಕೆ ಹಚ್ತೀರಿ. ನೀವು ಸುಮ್ಮನೆ ಇರಂಗಿಲ್ಲ. ಹೇಳಿದ್ದೆ ತಂದಿರಿಲ್ಲ, ಸುರ್ವೆ ಸುಖವಾಗಿ ಉಣ್ಣುವಂತ ಉಣ ಕೊಡ್ಬೇಕ್ರಿ. ಊಟಕ್ಕೆ ಕುಂತ ಮೇಲೆ ಏನು ಹೆಣ್ಮಕ್ಳು ಬಾಯಿ ಹೊಲ್ಕೊಂಡಿರ್ಬೇಕು, ಮಾತಾಡಬಾರ್ದು. ಅವರು ಇವ ಏನೋ ಚಿಂತೆ ಮಾಡಬಾರ್ದು. ಇವು 2 ಜಗ ಅದು. 2 ಜಗ ಐತೆ ನಿಮಗೆ. ಮಲಗುವಾಗ ಉಣುವಾಗ ಚಿಂತೆ ಯಾವಾಗಲೂ ಮಾಡಬಾರ್ದು. ಊಟ ಮಾಡುವಾಗ ಚಿಂತೆ ಮಾಡಿದ್ರಿ ಅಂದ್ರೆ ನೀವು ಉಂಡ ಅನ್ನ ವಿಷ ಆಗುತ್ತದ, ಡೈಜೆಸ್ಟ್ ಆಗುವುದಿಲ್ಲ, ಮುಂಜಾನೆ ಹೊಟ್ಟೆ ಸಾಪ ಹಂಗಿಲ್ಲ, ಚಂತನ ನಿನ್ನ ಮನಸ್ಸು ಬರೋಬರಿ ಇರಂಗಿಲ್ಲ. ಮನಸ್ಸು ಬರೋಬರಿಲ್ಲ ಅಂದ್ರೆ ಕೆಲಸನೂ ಬರೋಬರಿ ಆಗುದಿಲ್ಲ. ಅದಕ್ಕೆ ಲಕ್ಷ್ಯ ಇಡ್ರಿ. ಊಟ ಕೊಟ್ಟಂಗ ನಿಶ್ಚಿಂತ ಆಗಿ ಅಲ್ಲ. ಅದಕ್ಕೆ ಊಟ ಕೊಂಡಿರುವಾಗ ಕೈಕಾಲು ಮಾರಿ ತಗೊಂಡ್ಕೊಂಡ್ರು ಅಂತಾರಲ್ಲ. ಯಾಕಂತಾರೆ ಏನೇನು ಮಾಡಿ ಬಂದಿದಿ, ಎಲ್ಲೆಲ್ಲಿ ಹೋಗಿ ಬಂದಿದಿ, ಅವೆರಡು ಮಾಡದ್ದು ಹೋಗಿ ಬಂದದ್ದು ಎಲ್ಲ ತೊಳ್ಕೊಂಡ್ರು ಊಟಕ್ಕೆ. ಇವ್ರೆಲ್ಲ ಹಂಗೆ ಬೂಟ ಹಾಕೊಂಡೇ ಕೊಂಡಿರ್ತಾರೆ ಊಟಕ್ಕೆ. ಅವೆಲ್ಲ ಜೊತೆಗೇನೆ ಇರ್ತಾವೆ. ಇವ್ರ ಅಂತ್ಯಕ್ಕೆ ಚಿಂತೆ. ಊಟ ಮಾಡೋ ಟೈಮಕ್ಕೆ ಯಾವಾಗಲೂ ಚಿಂತೆ ಮಾಡಬಾರ್ದು. ಊಟ ಮಾಡೋ ಟೈಮ್ ಅದಕ್ಕೆ ಅಂತಾರಲ್ಲ, ಮಂತ್ರ ಅಂದೇ ಊಟ ಮಾಡ್ತಾರೆ. ಹೇ ಪರಮಾತ್ಮ, ಇದೆಲ್ಲ ನಿನಗೆ ಮುಟ್ಲಿ ಅಂತ ತಿಳ್ಕೊಂಡು ಊಟ ಮಾಡುವಾಗ ಯಾವ ಮನುಷ್ಯರು ಕೂಡ ಸ್ವಚ್ಛ ಆಗಿ ಮುಖ ತಕ್ಕೊಂಡು ಎಲ್ಲ ಕೈಯ ಕಾಲ ಸ್ವಚ್ಛ ಮಾಡಿಕೊಂಡು ಊಟ ಕೊಂಡಿರ್ಬೇಕು. ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮಯುತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ತುತ್ತಿಗೆ ಲಿಂಗವನ್ನು ನೆನೆಸಿ ಉಣಬೇಕು ಶರಣರು.
ಸಂಸಾರ ನೆನಪು ಮಾಡಬಾರ್ದು ಯಾವುದು ಉಣ್ಣೋ ಟೈಮ್ಗೆ. ನೀವು ಮಾತಾಡಬೇಡ್ರಿ, ಹೆಣ್ಮಕ್ಳು ಕೇಳಬೇಡ್ರಿ. ಊಟ ಮಾಡೋ ಟೈಮ್ಗೆ ಏನು ಚಿಂತೆ ಮಾಡಿ ಊಟ ಮಾಡಿದ್ರೆ ಅನ್ನ ವಿಷ ಹಾಕದ್ರಿ. ಅನ್ನ ವಿಷ ಆಯ್ತು ಅಂದ್ರೆ ಬುದ್ಧಿ ಹಾಳಾಕದ್ರಿ. ಬುದ್ಧಿ ಹಾಳಾಯ್ತು ಅಂದ್ರೆ ಕೆಲಸ ಹಾಳಾಕ್ಕವ್ರಿ. ಕೆಲಸ ಹಾಳಾಯ್ತು ಅಂದ್ರೆ ಪಾಪ ಬರ್ತದೆ, ದರಿದ್ರತನ ಬರ್ತದೆ. ನೀವು ಸ್ವಲ್ಪ ದಿವಸ ಮಾಡಿ ನೋಡ್ರಿ. ನೀವು ಶರಣರು ಸುಮ್ಮನೆ ಅಂದಿಲ್ಲದು, ಮಾಡಿ ನೋಡ್ರಿ, ಮನುಷ್ಯ ನಿಶ್ಚಿಂತ ಇರ್ತಾನೆ. ಅದಕ್ಕೇನಪ್ಪ ಅಂತ ಕೇಳಿದರೆ, ಊಟ ಮಾಡುವಾಗ ಚಿಂತೆ ಮಾಡಬೇಡ್ರಿ, ಸ್ವಚ್ಛಾಗಿ ಕೈಕಾಲು ತೊಳ್ಕೊಂಡು ಶಿವ ಶಿವ ಅಂತ ಊಟ ಮಾಡಿ. ಎರಡನೇದು, ಮಲಗುವಾಗ ಚಿಂತೆ ಮಾಡಬೇಡ್ರಿ. ಮಲಗುವಾಗ ಚಿಂತೆ ಮಾಡಬೇಡ್ರಿ. ಮಲಗುವುದಂದ್ರೆ ಏನು ತಿಳ್ಕೊಂಡಿರಿ? ಹಾಸಿ ಮೇಲೆ ಬೀಳುದ. ಮಲಗುವುದಂದ್ರೆ ಏನು? ಬಹಳ ದೊಡ್ಡ ಪುಣ್ಯ ಕೆಲಸ ಆದ್ರಿ. ನಾನು ನಿಮ್ಗೆ ಕೇಳ್ತೀನಿ, ಮಕ್ಕೊಂಡಾಗ ಎಲ್ಲಿರ್ತೀರಿ? ಯಾರು ಹೇಳಿದ್ರೆ ನಾನು ಬೆಡ್ರೂಮಾಗ ಇರ್ತೀನಿ. ನಮ್ಗೆ ಗೊತ್ತಿರ್ತಾರೆ, ನೀವು ಅಂಗಳದಾಗ ಇರ್ತೀವಿ ಅಂತ ಮಾಡಿದ್ದೇವೆ ನಾವು. ಬೆಡ್ರೂಮಾಗ ಇರೋದು ಯಾರಿಗೆ ಗೊತ್ತಿಲ್ರಿ? ಏನು ಅಂಗಳದಾಗ ಇರ್ತಾರೆ ಎಲ್ಲರೂ ಮಕ್ಕೊಂಡಾಗ? ಬೆಡ್ರೂಮ್ ಇಲ್ಲ. ಬೆಡ್ರೂಮ್ದಾಗ ಹಗಲೂ ಇರ್ತೀರಿ, ಬೆಡ್ರೂಮ್ದಾಗ ಮಧ್ಯಾಹ್ನದಾಗ ಇರ್ತೀರಿ, ಬೆಡ್ರೂಮ್ದಾಗ ಯಾವಾಗ ಇರ್ತೀರಿ? ಆನಂದ ಇರ್ತದೇನು? ಇರ್ತದ? ದುಃಖ ಎಲ್ಲ ಪ್ರೈವೇಟ್ ಇರ್ತಾವ್ರಿ. ನಿಮ್ಮ ರೂಮಾಗ ಹೋಗಿ ನೀವು ಅಳ್ತೀರಿಲ್ಲ? ಏನು ಬಜಾರ್ದಾಗ ಅಳ್ತೀರಿ? ತ್ರಾಸ ಆದ್ರೆ ನಿಮ್ಮ ರೂಮ್ನಾಗ ಹೋಗಿ ಅಳ್ತೀರಿ. ರೂಮ್ನಾಗ ಇರಂಗಿಲ್ಲ ನೀವು. ರೂಮ್ನಾಗಿದ್ದರೆ ನಿಮ್ಗೆ ಆನಂದನೂ ಇರಂಗಿಲ್ಲ. ರೂಮ್ನಾಗ ಏನು ಸಾಮಾನು ಹಾಕಿರ್ತೀರಲ್ಲ, ಅವು ನಿಮಗೆ ಮಲಗು ಬಿಡಂಗಿಲ್ಲ. ಅವೆಲ್ಲ ನೋಡ್ಕೋತ ನಿದ್ದೆನೇ ಬರಂಗಿಲ್ಲ. ನಾನು ನಿಮ್ಗೆ ಹೇಳಿನ, ನನಗೊಮ್ಮೆ ಹೈದರಾಬಾದ್ ಕರ್ಕೊಂಡು ಹೋಗಿದ್ದರು. ಒಬ್ರು ದೊಡ್ಡ ಶ್ರೀಮಂತರ ಮನೆ, ಟೇಬಲ್ ಊಟಕ್ಕೆ ಕರೆದ್ರು. ಟೇಬಲ್ ಮೇಲೆ ಕೂಡ್ರ ಅಂದ್ರು. ನಾ ಟೇಬಲ್ ಮೇಲೆ ಬಲ್ಲ ಅಂದೆ. ಹಂಗಾದ್ರೆ ನಡ್ರಿ ನಿಮಗೆ ಮತ್ತು ಟೇಬಲ್ ಮೇಲೆ ಊಟ ಮಾಡೋ ಪದ್ಧತಿ ಬಂದು ಎಲ್ಲಿ ಕುಂಡಿಸ್ತಾರೆ ನನಗೆ? ಅವರು ಬೆಡ್ರೂಮ್ನಾಗ ಹೋಗಿ ನಂಗೆ ಕುಂಡಿಸೋದ್ರು, ಹಾಕಿದ್ರು, ಮಣಿ ಹಾಕಿದ್ರು, ಕುಂಡಿಸೋರು. ಕುಂತೆ ಅವ್ರ ಮನೆ ನೋಡಿದೆ. ನಂಗೆ ಎಲ್ಲಿ ಗಾಡಿನೇ ಕಾಣಲಿಲ್ಲ. ಇದು ಗಾಡಿ ಇದ್ದೆ ಮನೆ ಮಾಡ್ಯಾರ, ಹೆಂಗೆ ಮಾಡ್ಯಾರ? ಮ್ಯಾಲೆ ಕಾಣುವುದು, ಎಲ್ಲಿ ಕಾಣುವುದು, ಎಲ್ಲಿ ಕಾಣುವುದು ನೋಡಿ ಆಶ್ಚರ್ಯ ಆಗಿ ನಾ ಅಂದೆ, ಇದು ಏನು ಮಾಡ್ತಾರ್ರಿ ಅಂದರು. ಇದು ಬೆಡ್ರೂಮ್ ರೀ ಸ್ವಾಮಿ ಅಂದರು. ನಿದ್ದೆ ಹತ್ತದೆ ನಿಮ್ಗೆ ಅಂದೇನ? ಹತ್ತದ್ರಿ. ಹತ್ತದ್ರಿ. ಇವೆಲ್ಲ ಇರ್ತಾವೇನಂದೇನ? ನಿದ್ದೆಗೆ ಇರ್ತಾವಲ್ಲ ಅವೆಲ್ಲ. ಅವು ಕಾಣಾಕ ಹತ್ತು ಅಂದ್ರೆ ನಿದ್ದೆ ಬರಂಗಿಲ್ಲ, ನಿದ್ದೆ ಬಂತಂದ್ರೆ ಅವು ಕಾಣಂಗಿಲ್ಲ. ಸುಮ್ಮನೆ ಯಾಕೆ ಇಟ್ಟು ಮಾಡಿರಿ ಅಂದೆ. ನಿದ್ದೆ ಮಾಡಿದ್ರೆ ಕಾಣ್ತಾವ? ನಿದ್ದೆ ಮಾಡಕ್ಕೆ ಮಾಡಿರಿ ಖೋಲಿ. ಇಡು ಸಾಮಾನು ಈ ಒಳೆ ಮಾಡಕ್ಕೆ ಏನು ಜರುತ್ತದ? ಅವು ಸಾಮಾನು ನೋಡಕತ್ತೀರಿ, ನಿದ್ದೆ ಬರಂಗಿಲ್ಲ. ನಿದ್ದೆ ಬೀಳ್ತಾವ ಅಂದ್ರೆ ಸಾಮಾನು ಕಾಣಂಗಿಲ್ಲ. ಮತ್ತೆ ಯಾಕೆ ಮಾಡಿ? ಹಂಗೆ ಮಾಡಿದ್ದೇವೆ ನಾವೆಲ್ಲ, ಹಂಗೆ ಮಾಡ್ತೇವೆ. ಹಿಂಗೆ ಬೆಡ್ರೂಮ್ದಾಗ ಏನು ಸಾಮಾನು ಇರಬಾರ್ದ್ರಿ. ಬೆಡ್ರೂಮ್ದಾಗ ನೀವು ಹಾಸಿಗೆ ಅಡ್ಡೇ ಇರ್ಬೇಕು. ಭಾಳ ಸಾಮಾನು ಇದ್ದಾಗ ನೋಡಕತ್ತಾರ, ನಿದ್ದೆ ಬರಂಗಿಲ್ಲ. ನಿದ್ದೆ ಬರ್ತಾವ್ರ ಅವ್ರು ಸಾಮಾನು ಇರಂಗಿಲ್ಲ. ಏನು ಕೆಲಸ? ಹಾಗಾದ್ರೆ ಎತ್ತರದಾಗಿದ್ದಾಗ ಸಾಮಾನ್ಯ ನಿದ್ದೆಗ ಅಷ್ಟು ದೊಡ್ಡ ಮಾಡಿದ್ರೆ ಏನು ಜರುತ್ತದೆ? ನಿದ್ಯಾಗ ಅವು ಸಾಮಾನು ಆನಂದಿಲ್ಲ. ಎಲ್ಲಾನು ಮರ್ತ ಬಕ್ಕೋತೇವೆ ನಾವು. ಮರ್ತರ ನಿದ್ದೆ ಬರ್ತದ. ಅವು ನೆನಪಾದ್ರೆ ನಿದ್ದೆ ಬರಂಗಿಲ್ಲ. ನೆನಪಿಡ್ರಿ. ಎಷ್ಟು ನಿಮ್ದು ಅದ ಶ್ರೀಮಂತಿಕೆ, ಐಶ್ವರ್ಯ, ಬಂಗಾರ, ಅವ್ ನೆನಪು ಬರಕತ್ತ ನಿದ್ದೆ ಬರಂಗಿಲ್ಲ. ಎಲ್ಲ ಆನಂದಕ್ಕಿಂತಲೂ ಸುಖಕ್ಕಿಂತಲೂ ನಿದ್ದೆ ಸುಖ ಬಹಳ ಅದ. ಇದು ನೆನಪಿಡ್ರಿ. ಊಟದ್ದು, ಕೂಟದ್ದು, ನೋಟದ್ದು ಏನು ಜಗತ್ನ ಸುಖ ಅದಾವ, ಎಲ್ಲ ಸುಖಕ್ಕಿಂತಲೂ ಹೆಚ್ಚಿನ ಸುಖ ಎಲ್ಲದ? ನಿದ್ಯಾಗ. ನಿದ್ಯಾಗ. ನಿದ್ದೆ ಏನು ಕೊಟ್ಟು ಏನು ಕೊಟ್ಟಿಲ್ಲ, ಅದು ಪರಮಾತ್ಮ ಕೊಟ್ಟಾನ. ಪರಮಾತ್ಮ ಕೊಟ್ಟಾನ. ಏನು ಜರುತ್ತಿಲ್ಲ ಅದು. ಎಲ್ಲ ಇದ್ರು ಅಲ್ರಿ ನಂಗೆ ನಿದ್ದೆ ಬೇಕ್ರಿ ಅಂತಾನ. ನಿದ್ದೆ ಬೇಕ್ರಿ ನನಗೆ. ತಿಳ್ಕೊರಿ, ನಿದ್ದೆ ಸುಖಕ್ಕಿಂತ ಸುಖ ಜಗತ್ತಿನೊಳಗೆ ಮತ್ತೆ ಯಾವುದೂ ಇಲ್ಲ. ಯಾಕೆ ಅದು ವಿಚಾರ ಮಾಡಿರಿ. ನಿದ್ದೆಯಾಗ ಯಾಕೆ ಎರಡು ಸುಖ ಇರ್ತದೆ? ಎದ್ದಾಗ ರೊಕ್ಕದ, ರೂಪಾಯಿ ಅದ, ಬೇಕಾದದ ನೋಡ್ರಿ. ಚಲೋ ಭಾಳ ನೀವೇ
ಪ್ರೇಮಕ್ಕೆ ಹಚ್ಚಿ ಏನಪ್ಪ ಟಿವಿ ಹಚ್ಚಿ ನೋಡಕ್ ಹತ್ತೀರಿ, ನಿದ್ದೆ ಮಾಡ್ತೀರಿ ಎಷ್ಟೋ ಮಂದಿ, ಎಷ್ಟು ಮಂದಿ. ಯಾಕ ಯಾ ದೃಶ್ಯ ಸುಖ, ಕೇಳು ಸುಖ, ಮುಟ್ಟು ಸುಖ, ಉಣ್ಣು ಸುಖ, ಎಲ್ಲ ಸುಖಕ್ಕಿಂತಲೂ ನಿದ್ರಿ ಸುಖ ಅದರದು 10 ಪಟ್ಟ ಕಮ್ಮದವ, ಅದು 100 ಪಟ್ಟ ಹೆಚ್ಚು. ಯಾಕ ಇದು ಗೊತ್ತಾಗಲ್ಲ ನಮಗೆ? ನಿದ್ದೆಗೆ ಏನದ? ಏನೂ ಇಲ್ಲ. ಹೆಣ್ತಿಯಿಂದ ಸುಖ, ರೊಕ್ಕಿನಿಂದ ಸುಖ, ಕೀರ್ತಿಯಿಂದ ಸುಖ, ಮನೆಯಿಂದ ಸುಖ, ಇವೆಲ್ಲ ಸುಖ ಇದ್ರು ನಿದ್ದಿ ಸುಖದ ಮುಂದೆ ಏನೂ ಇಲ್ಲಿವು. ಕಾರ್ ತಗೊಂಡು ಕಾಳಾಗೆ ಮುಖತಾರೆ, ಹಂಗದ ಹಂಗೆ ಇರು. ನಿದ್ದೆ ಟಿವಿ ನೋಡ್ಕೋತೆ ಮುಖತಾನೆ, ಮಾತಾಡ್ತೆ ಮುಖತಾನೆ. ಜಗತ್ತಿನೊಳಗೆ ನಿದ್ದಿ ಸುಖಕ್ಕಿಂತಲೂ ಹೆಚ್ಚಿನ ಸುಖ ಯಾವುದೂ ಇಲ್ಲ. ಯಾಕೆ? ಅದು ವಿಚಾರ ಮಾಡಿಲ್ಲ ನಾವು. ನಾವೆಲ್ಲ ಹೆಂಡತಿ ಗಂಡ ರೊಕ್ಕ ರೂಪಾಯಿ ಅಧಿಕಾರದ ಸುಖ ತಿಳ್ಕೊಂಡು ಪ್ರಯತ್ನ ಮಾಡ್ತೇವಲ್ಲ, ಇವೆಲ್ಲ ಸುಖಗಳ 100 ಪಟ್ಟು ಹೆಚ್ಚಿನ ಸುಖ ನಿದ್ರಿ ಒಳಗೆ ಅದ. ಇವು ಯಾವೂ ಇಲ್ಲ. ಮತ್ತು ಆ ಸುಖ ಎಲ್ಲಿದು? ಆ ಸುಖ ಯಾರ್ದು? ಆ ಸುಖ ಏನು ಕೊಟ್ಟು ತಂದ್ರಿ? ಏನು ಎಷ್ಟು ರೊಕ್ಕ ಕೊಟ್ಟು ಏನು ಕೊಟ್ಟಿರಿ? ಇಲ್ಲ. ಆ ಸುಖ ಯಾವುದು ತಿಳ್ಕೋರದು. ಅದೇ ಹೇಳ್ತೀನಿ, ಆ ಸುಖ ಅನುಭವಿಸಲಿಕ್ಕೆ ಮನುಷ್ಯ ಎಚ್ಚರದಲ್ಲಿ ಕೂಡ ಪ್ರಯತ್ನ ಮಾಡುವುದಕ್ಕೇ ಅಧ್ಯಾತ್ಮ ಅದ, ಅದಕ್ಕೆ ಭಕ್ತಿ ಅದ, ಅದಕ್ಕೆ ಜ್ಞಾನ ಅದ. ಆ ಜ್ಞಾನ ನಿಮಗೆ ನಿದ್ರೆಯಲ್ಲಿ ಸುಖ, ಎಚ್ಚರದಲ್ಲಿ ಇವ್ಯಾವ ಇಲ್ಲೇನು ಪಡ್ಯಾಕ ಬರ್ತದೆ. ನಿದ್ಯಾಗ ಇವು ಏನು ಇಲ್ಲೇ ಏನು ಸುಖ ಪಟ್ಟೇವಿ, ಆ ಸುಖ ಎದ್ದಾಗ ಪಡ್ಯಾಕ ಬರ್ತದೆ. ಅದು ಯಾವ ಸುಖ? ಅದು ಪರಮಾತ್ಮನ ಸುಖ. ಏನಿಲ್ಲ ಅಲ್ಲಿ. ಎಲ್ಲಿರ್ತೇವೆ ನಾವು? ನಿದ್ದೆಗೆ ಎಲ್ಲಿರ್ತೇವೆ? ಪರಮಾತ್ಮನ ಹಂತಕ್ಕಿರ್ತೇವೆ. ಅದು ಯಾರಿಲ್ಲ, ಪರಮಾತ್ಮ ಅದಾನ, ಆತ್ಮ ಅದ, ಅವನ ಜೊತೆಗೆ ಇರ್ತೇವೆ. ಹೆಂಡತಿ ಇಲ್ಲ, ಗಂಡಿಲ್ಲ, ರೊಕ್ಕಿಲ್ಲ, ರೂಪಾಯಿ ಏನೂ ಇಲ್ಲ, ಸುಖ ಅದ. ಆ ನಿದ್ಯಾಗಿದ್ದ ಸುಖ ಎದ್ದಾಗಲೂ ಸಿಗಬೇಕಂದ್ರೆ ಒಂದು ಮಾತ ಚಿಂತೆ ಬಿಡಬೇಕು. ದೊರೆಯಲಿ ಅದರ ಪರಿಣತಿ ದಳೆಯುವುದೇ ಚಂದಮಮ್ಮ. ನಿಜಗುಂಡು ಸದಾ ಪರಮಾತ್ಮ ನೆನೆಸ್ಕೋತಿದ್ರೆ ನಿದ್ಯಾಗಿದ್ದ ಸುಖ ಎದ್ದಾಗಲೂ ಕೂಡ ಮನುಷ್ಯನಿಗೆ ಸಿಗುತ್ತದೆ. ಅದು ಪಡ್ಯಾಕನೇ ಪ್ರಯತ್ನ ಮಾಡ್ಯಾರ. ಭಗವಂತ ನಿದ್ದೆ ಯಾಕೆ ಕೊಟ್ಟನಂದ್ರೆ ನಮ್ಮ ತಪ್ಪ ಬುದ್ಧಿ ಹೋಗಲಿ ಅಂತಾನೆ. ಹೆಂಡ್ರಿನ ಸುಖ, ರೊಕ್ಕದ ಸುಖ, ರೂಪಾಯಿನ ಸುಖ, ಅಧಿಕಾರ ಸುಖ ಏನು ತಿಳ್ಕೊಂಡಿದೆಲ್ಲ, ನೀ ತಿಳ್ಕೊರೋ ನಿದ್ದಿಗೆ ಹೋಗಿ ಏನದಲ್ಲಿ ಅಧಿಕಾರದ ಹೆಂಡ್ತದ, ಗಂಡದನ, ರೊಕ್ಕ ಏನೂ ಇಲ್ಲ, ಸುಖ ಅದ ಇಲ್ಲ. ಇವಿಲ್ಲೇ ಸುಖ ಇಲ್ಲ ಅಂತ ನೀ ತಿಳ್ಕೊಂಡೆ, ನೀ ಮೂರ್ಖ ಇದ್ದಿ. ನೀ ಮೂರ್ಖ ಇದ್ದಿ. ಇವಿಲ್ಲೇನು ಸುಖದಿಂದ ಇರಾಕ್ ಬರ್ತದೆ, ಇವು ಇಲ್ಲೇನು ಕೂಡ ಆನಂದ ಅನುಭವಿಸಲಿಕ್ಕೆ ಬರ್ತದೆ. ಅದುವೇ ಪರಮಾತ್ಮನ ಆನಂದ. ನಿದ್ದೆ ಯಾರದ? ಪರಮಾತ್ಮ. ನೀನೇ ಇದ್ದಿ, ಮತ್ತೇನೇ ಇಲ್ಲ. ತಾನು ತಾನಾಗಿ ಇದ್ದ ಅಂದ್ರೆ ಅಂಥ ಆನಂದ ಜಗತ್ತಿನೊಳಗಿಲ್ಲ. ಅದಕ್ಕೆ ಸುಮ್ಮನೆ ಅದು ಸಿಗಲಿ ಇದು ಸಿಗಲಿ ಅಂತ ಯಾಕೆ ಚಿಂತೆ ಮಾಡ್ತೇಪ್ಪ? ಯಾಕೆ ಚಿಂತೆ ಮಾಡ್ತೀವಿ? ಯಾಕೆ ಚಿಂತೆ ಮಾಡ್ತೀವಿ? ನಿನಗೆ ಎದ್ರ ಮೇಲೂ ಭರೋಸೆ ಇಲ್ಲ. ಮನುಷ್ಯ ಇದ್ದೀನಿ, ನಿನಗೆ ನಿನ್ನ ಮೇಲೇನೆ ಭರೋಸೆ ಇಲ್ಲ. ಅದೇ ಮುಂಜಾನೆ ಇದ್ದಂಗೆ ಮಧ್ಯಾಹ್ನ ಇರ್ತೇವೆ ಅಂತ ಭರೋಸೆ ಅದ. ಮಧ್ಯಾಹ್ನ ಸಾಯಂಕಾಲಕ್ಕೆ ನಮ್ಮ ಮನಸ್ಸು ಹಿಂಗೆ ಇರ್ತದಂತ ಭರೋಸೆ ಅದ. ಇವತ್ತಿದ್ದಂಗೆ ನಮ್ಮ ಮನಸ್ಸು ನಾಳೆಗೆ ಇರ್ತದ ಭರೋಸೆ ಅದ? ಇಲ್ಲ. ನನ್ನ ಮೇಲೆ ನನ್ನ ಭರೋಸೆ ಇಲ್ಲ. ಯಾವಾಗ ಸತ್ಯ ಮಾತಾಡ್ತೀನೋ, ಯಾವಾಗ ಸುಳ್ಳು ಮಾತಾಡ್ತೀನೋ, ಯಾವಾಗ ಪಾಪ ಮಾಡ್ತೀನೋ, ಯಾವಾಗ ಪುಣ್ಯ ಮಾಡ್ತೀನೋ, ಯಾವಾಗ ಪ್ರೇಮ ಮಾಡ್ತೀನೋ, ಯಾವಾಗ ದ್ವೇಷ ಮಾಡ್ತೀನೋ, ನನ್ನ ಮೇಲೆ ನನ್ನ ಭರೋಸೆ ಇಲ್ಲ. ನಿನ್ನ ಮೇಲೆ ಯಾರು ಭರೋಸೆ ಮಾಡ್ತಾರಪ್ಪ? ನಿನ್ನ ಮೇಲೆ ನಿನಗೆ ಭರೋಸೆ ಇಲ್ಲ, ನಿನ್ನ ಮೇಲೆ ಯಾರು ಭರೋಸೆ ಮಾಡ್ತಾರೆ ಜಗತ್ತಿನೊಳಗೆ? ಇವ ಅಂತಾನ ನನ್ನ ಮೇಲೆ ಭರೋಸೆ ಮಾಡಲಿ ಅಲ್ಲ. ನೀ ಯಾರು ಮಾಡಿದ್ದೆ ನಿನ್ನ ಮೇಲೆ ಭರೋಸೆ? ಮುಂಜಾನೆ ಇದ್ದಂಗೆ ಈಗಿದ್ದಿ ಮನಸ್ಸ, ಈಗಿದ್ದಂಗೆ ನಾಳೆಗೆ ಮನಸ್ಸು ಇರ್ತದೆ. ಈಗ ವಯಸ್ಸಿದ್ದಂಗೆ ನಿನಗೆ ಮುಂದೆ ಮುಪ್ಪಾದ್ಕೊಳ್ಳೆ ಮನಸ್ಸು ಇರ್ತವೆ? ಇಲ್ಲ. ನೀನೇ ಒಂದು ರೀತಿ ಇಲ್ಲ, ಜಗತ್ತೇ ನಿನ್ನ ಜೊತೆಗೆ ಒಂದು ರೀತಿ ಇದ್ದಿತ್ತು.
ನೀ ಅಂತೆ ಅವರೆಲ್ಲ ನನ್ನಂಗೆ ಇರ್ಬೇಕು, ನನ್ನ ಮೇಲೆ ಸದಾ ಪ್ರೇಮ. ಅರೆ ನಿನ್ನ ಮೇಲೆ ನೀನೇ ಸದಾ ಪ್ರೇಮ ಇಲ್ಲ, ಜಗತ್ತು ಯಾರು ಮಾಡ್ತಾರೆ ನೀನು? ಅದಕ್ಕೆ ಮಹಾತ್ಮಾರು ಹೇಳಿದ್ರೇಪ್ಪ ಅಂತ ಕೇಳಿದ್ರೆ, ಜಗತ್ತೊಳಗೇನಪ್ಪ ಅಂತ ಕೇಳಿದ್ರೆ, ಸುಖವಾಗಿ ಇರಬೇಕು ಅಂದ್ರೆ ಕೆಲವೊಂದು ಚಿಂತೆ ಮಾಡಕ್ಕೆ ಹೋಗಬೇಡ, ನಕ್ಕೋತಿರು, ಆನಂದಾಗಿರು. ಫ್ರೌನ್ ಮೋರ್ ಲೆಸ್ ಆ್ಯಂಡ್ ಸ್ಮೈಲ್ ಮೋರ್. ಶಾಸ್ತ್ರ ಹೇಳ್ತು ಈಟ್ ಲೆಸ್ ಆ್ಯಂಡ್ ಚಾಯ್ಸ್ ಮೋರ್, ಚೂ ಮೋರ್. ಮನುಷ್ಯನಿಗೆ ಯಾವಾಗಲೂ ಕೂಡ ಊಟ ಮಾಡುವ ತುತ್ತ ಭಾಳ ಮೆಲಿಬೇಕಂತ. ಭಾಳ ಮೆಲ್ದರೆ ರಕ್ತ ಆಗ್ತದೆ. ಹಾಗೆ ಮೆಲಿಲಿಲ್ಲ ಅಂತ ಕೇಳಿದ್ರೆ ಮಲ ಆಗಿ ಹೊರಗೆ ಹೋಗ್ಬಿಡ್ತದೆ, ರಕ್ತ ಆಗೋದಿಲ್ಲ. ಲಕ್ಷ್ಯ ಹೇಳ್ರಿ, ಊಟ ಯಾಕೆ ಸಾವಕಾಶ ಮಾಡಬೇಕು ಅಂತಾರೆ, ಯಾಕೆ ಅದನ್ನು ನುರಿಸ್ಬೇಕು ಅಂತಾರೆ, ರಕ್ತ ಆಗ್ತದೆ. ಇಲ್ಲ ಅಂದ್ರೆ ಹಾಗೆ ಅಬಡ ಜಬಡ ಉಂಡ್ರಿ ಅಂತ ಕೇಳಿದರೆ ಅದು ಮಲರೂಪದಲ್ಲಿ ಹೊರಗೆ ಹೋಗ್ತದೆ, ರಕ್ತ ಆಗೋದಿಲ್ಲ. ಅದಕ್ಕಂತಾರೆ ಅವರು ಹಾಗೆ. ಹಂಗೆ ಮಾತನ್ನು ಕೂಡ ಭಾಳ ವಿಚಾರ ಮಾಡಿ ಮಾತಾಡಬೇಕು. ಬಡಬಡ ಮಾತಾಡಬೇಡಿ, ಬಡಬಡ ಮಾತಾಡೋದು ನುರಿಸಲಾರದೆ ಉಂಡಂಗೆ. ನುರಿಸಿ ಉಂಡ ಮಾಡಿ ರಕ್ತ ಹಾಕದಲ್ಲ, ಹಂಗೆ ವಿಚಾರ ಮಾಡಿ ಮಾತಾಡಿದ್ರೆ ಪುಣ್ಯ ಸಿಗ್ತದೆ. ಅದಕ್ಕೆ ಮಾತಿನೊಳಗೆ ಭಾಳ ಎಚ್ಚರದಿಂದ ಮಾತಾಡೋಕೆ ಕಲೀರಿ ಅಂತ ಕೇಳ್ತಾರೆ ಶಾಸ್ತ್ರ. ಆಮೇಲೆ ಶಾಸ್ತ್ರ ಬಹಳ ಚಂದ ಹೇಳ್ತು, ಮನುಷ್ಯ ಶ್ರೀಮಂತ ಆಗಬೇಕು ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಏನು ಮಾಡಬೇಕು? ಖರ್ಚು ಕಮ್ಮಿ ಮಾಡಬೇಕು, ಗಳಿಸೋದು ಹೆಚ್ಚು ಮಾಡಬೇಕು. ಶಾಸ್ತ್ರ ಹೇಳ್ತಾ ಏನಪ್ಪಾ ಅಂತ ಕೇಳಿ ಸ್ಪೆಂಡ್ ಲೆಸ್ ಏನಪ್ಪ ಅಂತ ಕೇಳಿ ಅರ್ನ್ ಮೋರ್. ಖರ್ಚು ಕಮ್ಮಿ ಮಾಡು, ಗಳಿಸೋದು ಜಾಸ್ತಿ ಮಾಡು. ಹಾಗೆ ಮನುಷ್ಯನ ಸುಖ ಬರ್ಬೇಕಾಯ್ತಂದ್ರೆ ಪಾಪ ಕಮ್ಮಿ ಮಾಡು, ಪುಣ್ಯ ಜಾಸ್ತಿ ಮಾಡು. ಇಷ್ಟೇ. ಶ್ರೀಮಂತ ಮನುಷ್ಯ ಹೆಂಗಾಕಾನ? ಖರ್ಚು ಕಮ್ಮಿ ಮಾಡಬೇಕು, ಗಳಿಸೋದು ಜಾಸ್ತಿ ಮಾಡಬೇಕು. ಸುಖಿ ಮನುಷ್ಯ ಹೆಂಗಾಕಾನ? ಪಾಪ ಕಮ್ಮಿ ಮಾಡಬೇಕು, ಪುಣ್ಯ ಜಾಸ್ತಿ ಮಾಡಬೇಕು. ಸೀದಾ ಮಾತು. ಶ್ರೀಮಂತ ಆಗ್ಬೇಕಾದ್ರೆ ಖರ್ಚು ಕಮ್ಮಿ ಮಾಡ್ರಿ, ಶಾಂತ ಆಗ್ಬೇಕಾದ್ರೆ ಪಾಪ ಕಮ್ಮಿ ಮಾಡ್ರಿ. ಶ್ರೀಮಂತ ಆಗ್ಬೇಕಾದ್ರೆ ಗಳಿಸೋದು ಹೆಚ್ಚು ಮಾಡ್ರಿ, ಶಾಂತ ಆಗ್ಬೇಕಾದ್ರೆ ಪುಣ್ಯ ಜಾಸ್ತಿ ಮಾಡ್ರಿ. ಇವು ಸೀದಾ ವ್ಯವಹಾರ ಮಾತದವ್ರಿ. ಅದಕ್ಕೆ ಮಹಾತ್ಮರು ಅಂತಾರೆ ಏನಪ್ಪ ಅಂತ ಕೇಳಿದ್ರೆ, ಎರಡು ಜಗದೊಳಗೆ ಯಾವಾಗಲೂ ಮನುಷ್ಯ ಚಿಂತಾರಹಿತವಾಗಿ ಮಕ್ಕೋಬೇಕು. ಊಟ ಮಾಡುವಾಗ ವಿಚಾರ ಮಾಡಬೇಡ್ರಿ, ಆನಂದಾಗಿ ಊಟ ಮಾಡ್ರಿ. ಮಾಡೋವಾಗ ವಿಚಾರ ಮಾಡ್ರಿ. ಊಟ ಮಾಡೋದೇನು ಅರ್ಧ ಗಂಟೆ ಮಾಡ್ತೀರಿ, ಭಾಳ ಆದ್ರೆ 15 ನಿಮಿಷ ಮುಗಿಸೋರು ಅದಾರ. ಭಾಳ ಅರ್ಧ ಗಂಟೆ ಮಾಡ್ತೀರಿ, ಕಮ್ಮಿ ಮಾಡ್ರಿ. ಅವಾಗ ಆನಂದಾಗಿ ಊಟ ಮಾಡ್ರಿ, ಪರಮಾತ್ಮ ನೆನೆಸಿ ಊಟ ಮಾಡ್ರಿ. ಅನ್ನಪೂರ್ಣ ಅದ ದೇವಿ ಸ್ಮರಿಸಿ ಊಟ ಮಾಡ್ರಿ. ಆ ಅಡಿಗೆ ಏನಪ್ಪ ಅಂತ ಕೇಳಿದ್ರೆ ನಿಮಗೆ ಸಾತ್ವಿಕ ಭಾವನೆಯನ್ನು ಉತ್ಪನ್ನ ಮಾಡ್ತಾ ಅಂತ ತಿಳ್ಕೊಂಡು ಉಣುವಾಗ ಚಿಂತೆ ಮಾಡಬೇಡ್ರಿ, ಮಲಗುವಾಗ ಚಿಂತೆ ಮಾಡಬೇಡ್ರಿ. ಯಾಕೆ ನಾವು ಮಲಗುವಾಗ ಎಲ್ಲಿ ಹೋಗ್ತೀವಿ? ಪರಮಾತ್ಮನಂತ್ಯಕ್ಕೆ ಹೋಗೋರಿಗೆ. ನಿದ್ದೆ ಎಲ್ಲಿರ್ತೇವಿ? ಪರಮಾತ್ಮನಂತ್ಯಕ್ಕೆ ಇರ್ತೇವೆ. ಅದಕ್ಕೆ ಮಲಗುವಾಗ ಏಳುವಾಗ ಮನುಷ್ಯ ಪ್ರಾರ್ಥನೆ ಮಾಡಿನೇ ಮಲಗಬೇಕು. ಹೇ ಪರಮಾತ್ಮ, ಏನೇನೋ ಕರ್ಮ ಮಾಡಿನೋ, ಏನೇನೋ ಪಾಪ ಮಾಡಿನೋ ಯಪ್ಪ, ನನಗೆ ನೀ ಕರ್ಕೋ. ಹೆಂಗೆ ಹೊಲಸಾದ ಕೂಸಿಗೆ ತಾಯಿ ಎಷ್ಟು ಹೊಲಸಾದ್ರು ಹೆಂಗೆ ತೊಳೆದು ಕೆಳಗ ಮೇಲೆ ಎತ್ಕೋತಾಳೆ, ಹಂಗೆ ಪರಮಾತ್ಮ ಇವತ್ತು ಏನೇನೋ ನಾ ಪಾಪ ಮಾಡಿನೋ ಯಪ್ಪ, ಆ ಪಾಪಗಳನ್ನು ಕ್ಷಮ ಮಾಡಿ ನಿನ್ನಂತೆ ಕರ್ಕೋ ಅಂತ ಪ್ರಾರ್ಥನಾ ಮಾಡಿ ಮಕೋರಿ. ನಿದ್ದೆ ಚಂದಾಗಿ ಹತ್ತ, ನಿದ್ದೆ ಚಂದಾಗಿ. ಹೇಳುವಾಗನೂ ಕೂಡ ಹೇಳ್ರಿ, ಹೇ ಭಗವಂತ, ನಾನು ಬಿಟ್ಟು ನಡೆದೀನಿ, ನಿನ್ನ ಬಿಟ್ಟು ನಡೆದೀನಿ, ಪ್ರಪಂಚದೊಳಗೆ ಹೋಗ್ತೀನಿ, ನನ್ನಿಂದ ಯಾವುದು ಕೂಡ ಪಾಪ ಆಗ್ಲಾರ್ದಂಗೆ ನನ್ನ ಮೇಲೆ ಕೃಪೆ ಮಾಡು ಪರಮಾತ್ಮ ಅಂತ ಎದ್ದು ಕುಂತು ಧ್ಯಾನ ಮಾಡಿ ಹೇಳ್ರಿ. ಪರಮಾತ್ಮ ನಿಮ್ಮ ಬೆನ್ನಿಂದ ಇರ್ತಾನೆ, ಭಗವಂತ ಸದಾ ನಿಮ್ಮ ಬೆನ್ನಿಂದ ಇರ್ತಾನೆ, ಸದ್ಗುರುನಾಥ್ ಸದಾ ನಿಮ್ಮ ಬೆನ್ನಿಂದ ಇರ್ತಾನೆ. ಪಾಪ ಮಾಡೋ ಕೆಲಸ ಬಂತ ಸುಮ್ಮನೆ ನಿಮಗೆ ಸೂಚನಾರೆ ಕೊಡ್ತಾನೆ. ಅಲ್ಲೋ ಮುಂಜಾನೆ ಹೇಳಿ ಬಂದಿದೆ ನೋಡು ಅಂತ ಪರಮಾತ್ಮ ನಿಮಗೆ ಸ್ವಲ್ಪ ಎಚ್ಚರದಲ್ಲಿ ಕೊಡ್ತಾನೆ. ಇವೆಲ್ಲ ಮಹಾತ್ಮರು ಸಾಮಾನ್ಯ ಅನಿಸ್ತಾವ ಮಾತುಗಳು, ಖರೆ ಇವು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಮಾತುಗಳು ಅದಾವ ಅಂತ ತಿಳ್ಕೊಂಡು ಮಹಾನುಭಾವರು ನಮಗೇನು ಹೇಳಿದ್ರು,
ಚಿಂತಾ ಮಾಡಕ ಹೋಗಬೇಡ. ಶಾಸ್ತ್ರ ಏನಪ್ಪ ಅಂತ ಕೇಳಿ ಹೋಗ್ಬೇಡ. ಮತ್ತು ಚಿಂತಾ ಮಾಡ್ಲಾರ್ದೆ ಸಂಸಾರ ಹೆಂಗೆ ನಡೀತದ್ರಿ ಸ್ವಾಮಿ? ನೋಡು, ಪ್ರಾರಬ್ಧ ಪಹಲೆ ರಚಾ ಪೀछे रचा शरीर, तुलसी चिंता क्यों करे भजले श्री रघुवीर. ಮನುಷ್ಯ ಮೊದಲ ಹುಟ್ಟಕ್ಕಿಂತ ಮೊದಲ ಈ ನೀವು ಹುಟ್ಟಿದ ಮೇಲೆ ಏನೇನು ಆಗಬೇಕು, ಏನೇನು ಮಾಡಬೇಕು, ಎಷ್ಟು ಗಳಿಸ್ಬೇಕು, ಎಷ್ಟು ಕಿಮ್ಮತ್ ತಗೋಬೇಕು, ಎಲ್ಲಾನು ಎವ್ರಿಥಿಂಗ್ ಇಸ್ ಪ್ರೀ ಪ್ಲ್ಯಾನ್. ಪ್ಲ್ಯಾನ್ ಮಾಡಿ ಮನೆ ಕಟ್ತೀರಲ್ಲ, ಎಲ್ಲಿ ಬೆಡ್ರೂಮು ಅಲ್ಲಿ ಬೆಡ್ರೂಮು, ಎಲ್ಲಿ ಲೆವೆಟ್ರಿ ಅಲ್ಲಿ ಲೆವೆಟ್ರಿ, ಎಲ್ಲಿ ಪೂಜಾ ಕೋಲಿ ಅಲ್ಲಿ ಪೂಜಾ ಕೋಲಿ, ಎಲ್ಲಿ ಬೆಡ್ರೂಮ್ ಮಾಡಿ ಮನೆ ಪ್ರೀ ಪ್ಲ್ಯಾನ್ ಮಾಡಿರ್ತಾರೆ. ಮನೆ ಮಾಡಿನೇ ಎಲ್ಲಿ ಬಾಗಲ, ಎಲ್ಲಿ ಕಿಟಕಿ, ಎಲ್ಲಿ ಪೂಜಾ ರೂಮು, ಎಲ್ಲಿ ಬೆಡ್ರೂಮು, ಎಲ್ಲಿ ಗೆಸ್ಟು ಮಾಡಿರ್ತೀರಲ್ಲ. ಹಂಗೆ ಪರಮಾತ್ಮನು ಕೂಡ ನೀವು ಹುಟ್ಟೋಕ್ಕಿಂತ ಮೊದಲ ನಿಮ್ಮ ರೊಕ್ಕಿಲೆ ಮನೆ ಹೆಂಗೆ ಇಂಜಿನಿಯರ್ ಕಟ್ತಾನೆ, ಹಂಗೆ ಪರಮಾತ್ಮ ನಿಮ್ಮ ಕರ್ಮದಿಂದನೇ ಈ ಶರೀರ ಕೊಟ್ಟು ಕಳ್ಸ್ಯಾನ. ಕಟ್ಟವ ಮಾಲಕಾಲ ಇಂಜಿನಿಯರ್ ಹೌದಲ್ರಿ? ನೀವು ರೊಕ್ಕ ಕೊಟ್ಟಿರಿ, ಕೊಟ್ಟಾನ, ಪ್ಲ್ಯಾನ್ ಅದ ಹಾಕ್ಯಾನ. ಹಂಗೆ ಪರಮಾತ್ಮ ನಿಮ್ಮ ರೊಕ್ಕ ಇಟ್ಟದು ನೋಡಿ ಅವ್ನ ಶರೀರ ಕೊಟ್ಟ. ನಿಮ್ಮ ಪುಣ್ಯ ನಿಮ್ಮ ಪಾಪ ನೋಡಿ ಈ ಶರೀರ ಮಾಡ್ಯಾನ. ಅವ್ರ ಶರೀರ ಎಷ್ಟು ಚಲೋ ಅದ ರೀ, ಅವ್ರ ಎಷ್ಟು ಆರೋಗ್ಯ ಅದ ರೀ, ಅವ್ರ ಎಷ್ಟು ಚಂದ ಅದ ರೀ. ರೊಕ್ಕ ಭಾಳ ಇತ್ತೇನು ಚಂದ ಮನೆ ಆಗ್ಯದ, ರೊಕ್ಕ ಭಾಳ ಇದ್ದಂಗೆ ಕಾಣ್ತದ. ಬೆಡ್ರೂಮ್ ಎಲ್ಲ ಆಗ್ಯಾವ. ರೊಕ್ಕ ಇಲ್ಲ ಅಂದ್ರೆ ಮನೆ ಹಂಗಿಲ್ಲ, ಬರೀ ರೊಕ್ಕ ಇದ್ರೂ ಮನೆ ಹಂಗಿಲ್ಲ. ಒಬ್ಬ ಇಂಜಿನಿಯರ್ ಬೇಕು, ಅದಕ್ಕೆ ರೊಕ್ಕ ಬೇಕು, ಇಂಜಿನಿಯರ್ ಬೇಕು, ಮನೆ ಹಾಕದ. ರೊಕ್ಕ ಇದ್ದಂಗೆ ಮನೆ ಹಾಕದ, ರೊಕ್ಕ ಮಾಡಂಗಿಲ್ಲ, ಇಂಜಿನಿಯರ್ ಮಾಡ್ತಾನೆ. ಹಾಗ ಪರಮಾತ್ಮ ನಮಗೆ ಈ ಶರೀರ ಕೊಟ್ಟಾನ ಅಂದ್ರೆ ನಮ್ಮ ರೊಕ್ಕಿನ ಮೇಲೆ ನಮ್ಮ ಶರೀರ ಕೊಡ್ತು ಬರ್ತದ, ಇಲ್ಲಕ್ಕೆ ಬರಂಗಿಲ್ಲ. ಪುಣ್ಯ ಫಲದಿ ಪೂರ್ಣಾಂಗ ಮುದಕ್ಕು ಶಾಸ್ತ್ರ ಹೇಳ್ತು. ಯಾರ ಹಂತಗ ರೊಕ್ಕ ಜಾಸ್ತಿ ಅದ ಬಹಳ ಚಂದ ಮನೆ ಆಗ್ತದೆ. ಯಾರ ಹಂತಕ್ಕೆ ರೊಕ್ಕ ಇಲ್ಲ ಅದಕ್ಕೇನು ಬಾಬಾ ಭಾಳ, ಅದಕ್ಕೇನು ಬೆಡ್ರೂಮ ಆ ರೂಮ ಈ ರೂಮ ಇಲ್ಲ. ಅದೇ ರಾತ್ರಿ ಬೆಡ್ರೂಮ್ ಮಾಡ್ಕೋತಾನ, ಮುಂಜಾನೆ ಅದೇ ಅಡುಗೆ ಮಾಡ್ಕೋತಾನ, ಮಧ್ಯಾಹ್ನದಾಗ ಅಲ್ಲೇ ಕುಂಡಿರ್ತಾನ, ಮತ್ತೆ ಏನು ಮಾಡಿ ಇದ್ರದ ಬಂದ್ರದೇ ಮಾಡ್ತಾನ. ನೆನಪಿಡ್ರಿ, ನಮ್ಮ ವ್ಯವಹಾರ ಹೆಂಗದ ಹಂಗೆ ಪರಮಾರ್ಥದ. ರೊಕ್ಕ ಹೆಂಗದ ಅದರಂಗೆ ಇಂಜಿನಿಯರ್ ಮನೆ ತಯಾರು ಮಾಡ್ತಾನೆ. ರೊಕ್ಕ ಚಲೋ ಇತ್ತಂದ್ರೆ ನಿಮ್ಮ ಮನೆ ಶಿಸ್ತು ಸ್ವಚ್ಛ ಆಗ್ತದೆ. ಆಗ ರೊಕ್ಕ ಇದ್ದಂಗೆ ನೀವು ಹಿಂದೆ ಮಾಡಿದ ಪುಣ್ಯ ಇಂದು ಉಣಬೇಕು ಆತ್ಮ, ಇಂದು ಮಾಡಿದ ಪುಣ್ಯ ಮುಂದೆ ಉಣಬೇಕು ಆತ್ಮ ಅಂತ ಸಂತರು ಹೇಳಿದಂಗೆ ನಿಮ್ಮ ಪುಣ್ಯದ ಮೇಲೆ ನಿಮ್ಮ ಪಾಪದ ಮೇಲೆ ಪರಮಾತ್ಮ ಶರೀರ ತಯಾರು ಮಾಡ್ತಾನೆ, ಕೊಡ್ತಾನೆ, ನಿಮ್ಗೆ ಕೊಡ್ತಾನೆ. ಪಶು ಪಕ್ಷಿ ಕೀಟ ಇವಕ್ಕೆಲ್ಲ ಹಿಂದಿನ ಜನ್ಮದಲ್ಲಿ ಪಾಪ ಮಾಡೋದಕ್ಕೆ ರೊಕ್ಕಿಲ್ಲ, ಪುಣ್ಯನೇ ಇಲ್ಲ, ಅವಕ್ಕೆ ರೊಕ್ಕಿಲ್ಲ ಅಂತ ಶರೀರ ಕೊಟ್ಟಾನ ಹೋರಿ ಅಂತ. ಪಾಪಾನು ಗುಣದಿಂದ ಗಿಡಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಅಪಕ್ಷಿಕುಲವಾಗಿ, ಮೇಲಾ ಪಶು ರೂಪಾಗಿ, ಮನುಷ್ಯನ ಪಾಪದಿಂದ ಗಿಡ ಮರ ಕಲ್ಲ ಹುಳ ಹುಟ್ಟಿ ಇವೆಲ್ಲ ದನ ಕತ್ತಿ ಕುದುರೆ ಆಗ್ತಾನ. ಅದರಂಗೆ ಪರಮಾತ್ಮ ಈ ಶರೀರ ಕೊಟ್ಟ. ನಾವು ಮಾಡ್ಯಾನ ಶರೀರ ಪರಮಾತ್ಮ. ಅವನದಲ್ಲದು ನಿಮ್ಮ ರೊಕ್ಕಿನ ಮೇಲೆ, ನಿಮ್ಮ ಪುಣ್ಯದ ಮೇಲೆ, ನಿಮ್ಮ ಪಾಪದ ಮೇಲೆ ಈ ಶರೀರ ತಯಾರಾಗ್ಯದ. ಮತ್ತೆ ಚಿಂತೆ ಯಾಕೆ ಮಾಡ್ತಿ? ಪ್ರಾರಬ್ಧ ಪಹಲೆ ರಚ ಪೀಛೆ ರಚಾ ಶರೀರ, ತುಳಸಿ ಚಿಂತಾ ಕ್ಯೂ ಕರೆ ಭಜಲೆ ಶ್ರೀ ರಘುವೀರ್. ಎರಡು ಚಂದ ಹೇಳಿದ್ರು. ನಾ ಹಂಗಾಕಾಯ್ತು ಹಿಂಗಾಕಾಯ್ತು, ಆಗ್ಯದಪ್ಪ ಸಿಕ್ಕದ. ರೊಕ್ಕ ಕೊಟ್ಟಂಗೆ ಬಟ್ಟಿ ಬರ್ತಾವ್ರಿ, ಭಾಳ ರೊಕ್ಕ ಇದ್ದ ಅಂದ್ರೆ ರೇಷ್ಮೆ ಬರ್ತಾವ, ಭಾಳ ರೊಕ್ಕ ಇಲ್ಲ ಅಂದ್ರೆ ಮಾಂಜರ್ಪಟ ಬರ್ತಾವ, ಹಣ ಕೊಚ್ಚು ಅರಿವಿ ಬರ್ತಾವ, ಅವು ಅರಿವಿನಿ. ಹಂಗೆ ಕತ್ತಿ ಕುದುರೆ ಆಗೋದು ಯಾಕೆ? ಪುಣ್ಯ ಇಲ್ಲದಕ್ಕೆ. ಅದ್ರ ಸಲುವಾಗಿ ಮಹಾತ್ಮ ಹೇಳಿದ್ರು, ನಾವು ಏನು ಮಾಡಿ ಅದ್ರ ತಕ್ಕ ನಮ್ಗೆ ಫಲ ಬಂದೇ ಬರ್ತದ. ಯಾಕೆ ಚಿಂತೆ ಮಾಡ್ತೀವಿ?
ಯಾಕೆ ಚಿಂತೆ ಮಾಡ್ತೀವಿ? ಯಾಕೆ? ಪ್ರಾರಬ್ಧ ಪಹಲೆ ರಚಾ ಪೀಛೆ ರಚಾ ಶರೀರ. ಮೊದಲ ಪ್ರಾರಬ್ಧದ ಅದ್ರ ತಕ್ಕ ಶರೀರ ಸಿಕ್ಕದು. ಆ ಶರೀರದಾಗ ಹಂಗಿರ್ಬೇಕು, ಹಂಗೆ ಇರ್ಬೇಕು. ಸುಮ್ಮನೆ ಯಾಕೆ ಚಿಂತೆ ಮಾಡ್ತೀವಿ? ನಾ ಇಲ್ಲ, ಇಲ್ಲದನ್ನು ಬೇಡಿ ಯಾಕೆ ನೀಪ ಅಳ್ತಿ ದುಃಖ ಪಡ್ತಿ ಹಂಚಿಕೊಂಡಂತಾರ ಅವರು. ಚಿಂತೆ ಮಾಡಬೇಡ. ಒಂದು ವೇಳೆ ನೀ ಚಿಂತೆ ಮಾಡಿದ್ರೆ ಏನು ಆಗಂಗದ? ಆಗಂಗದ ಇಲ್ಲ. ಹಾಗೆ ನೀ ಚಿಂತೆ ಮಾಡಿದ್ರೆ ಹಂಗಿಲ್ಲ. ಅವ ಚಿಂತೆ ಮಾಡ್ಬೇಕು, ಅವ ಚಿಂತೆ ಮಾಡ್ಬೇಕು. ಆ ಪರಮಾತ್ಮ ಚಿಂತೆ ಮಾಡ್ಬೇಕಾಗ್ತದೆ. ನೀ ಚಿಂತೆ ಮಾಡಿದ್ರೆ, ಈ ಚಿಂತೆ ಮಾಡಿದ್ರೆ ಏನಾಗ್ತದ? ಮತ್ತಿಟ್ಟು ಸ್ವರ್ಕೋತ್ ಹೋಗಿ ಸಾಯ್ತೈತೆ, ಮತ್ತೇನು ಆಗೋದಿಲ್ಲ. ಅದಕ್ಕೆ ಹೇಳಿದ್ರು ಚಿಂತೆ ಮಾಡಬೇಡ, ಪರಮಾತ್ಮನ ಚಿಂತನೆ ಮಾಡು. ಚಿಂತೆ ಎಂಥ ಮನುಷ್ಯಗೇಪ ಅಂತ ಕೇಳಿದ್ರೆ ಹಾಳು ಮಾಡ್ತದೆ. ಚಿಂತೆ ಎಂಥವ್ರಿಗೆ ಹಾಳು ಮಾಡ್ತದವ. ಚಾಹಗೈ ಚಿಂತಾಮಟಿ ಮನಮ ಬೇಪರ್ವ. ಯಾರು ಚಿಂತೆ ಇವೆಲ್ಲ ಹೋಗ್ಬಿಡ್ತಾವ ಅವ ಶಹಾನಕ್ಕೆ ಶಹ, ರಾಜರಿಗಿಂತ ರಾಜ. ಅವನಿಗೇನು ಬೇಕಾಗಿದೆ? ಹೆಂಗಿರ್ತಾರ ನೀವು ನೋಡಿ, ಕಾಶಿ ರಾಮೇಶ್ವರಕ್ಕದು ಹೋರಿ, ನೀವು ಗಂಗಾ ದಂಡಿಗೆ ಹೋರಿ, ಹೆಂಗದಾರ ಮಸ್ತ್ ಇರ್ತಾರೆ ಸಾಧುಗಳು. ಏನದ ನಂತಿಗೆ ಲಂಗೋಟಿ ಬಿಟ್ಟು ಮತ್ತೇನಿಲ್ಲ. ಯಾವಾಗ ಪರಮಾತ್ಮ ಅನ್ಸೋ ಸುಮ್ಮ ಕುಂತಾರೆ, ಶಾಂತ ಶಾಂತ. ಚಿಂತೆ ಮಾಡಿದರೆ ರಕ್ತ ಸುಡ್ತದೆ. ಚಿಂತೆ ಇಲ್ಲ ಅಂತ ಕೇಳಿದ್ರೆ ಏನು ಉಂಡದ್ದು ರಕ್ತ ಆಗ್ತದೆ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಉಣುವಾಗ ಚಿಂತೆ ಮಾಡಕ ಹೋಗ್ಬೇಡ್ರಿ. ಉಂಡೋದು ರಕ್ತ ಆಗುವುದಿಲ್ಲ, ವಿಷ ಆಗುತ್ತದೆ. ಮಲಗುವಾಗ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಯಾಕ? ನಿದ್ದೆ ಬರಂಗಿಲ್ಲ. ನಿದ್ದೆ ಬರಲಿ ಅಂದ್ರೆ ಉಂಡದ್ದು ಡೈಜೆಸ್ಟ್ ಆಗಂಗಿಲ್ಲ. ಉಂಡದ್ದು ಹಜಮ್ ಆಗಲಿ ಅಂದ್ರೆ ಮುಂಜಾನೆ ಹೊಟ್ಟೆ ಸಾಪಾಗಂಗಿಲ್ಲ, ಮಧ್ಯಾಹ್ನಕ್ಕೆ ಹಸು ಆಗೋದಿಲ್ಲ. ಇವು ಒಂದದವ್ರಿ, ಇಷ್ಟೆಲ್ಲ ಅದಾವ. ಅದಕ್ಕೆ ಮಹಾನುಭಾವರು ಏನಪ್ಪ ಅಂತ ಕೇಳಿದ್ರೆ, ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಪರಮಾತ್ಮನ ಧ್ಯಾನ ಮಾಡ್ರಿ, ಪರಮಾತ್ಮನ ಚಿಂತೆ ಮಾಡ್ರಿ. ಚಿಂತೆ ಮಾಡಿದ್ರೆ ಏನು ಮನುಷ್ಯರಿಗೆ ಆಗುವುದಿಲ್ಲ ಅಂತ ಹೇಳ್ಕೊಂಡು ಅವ್ರು ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಚಿಂತೆ ಬಿಟ್ಟು ಸದಾ ಪರಮಾತ್ಮನ ಕೆಲಸವನ್ನು ಮಾಡಿ. ಪರಂತು ನಮಗೆ ಬಿಟ್ಟಿಲ್ಲ. ಬಸವಣ್ಣ ಹೇಳಿದ್ರು, ಬಡತನಕ್ಕೆ ಉಂಬುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಇಂತಿ ಹಲವು ಚಿಂತೆ ಒಳಗೆ ಇದ್ದವರನ್ನು ಕಂಡೆ, ನಿಮ್ಮ ಚಿಂತೆಯೊಳಗಿದ್ದವರನ್ನು ಒಬ್ಬರನ್ನು ಕಾಣೆ ಕೂಡಲ ಸಂಘ. ಬಸವಣ್ಣ ಹೇಳ್ದ, ಈಟು 1000 ಮಂದಿ ಅವರ, ನನಗೆ ಒಬ್ಬರು ಸಿಗಲಿಲ್ಲ ನಿನ್ನ ಚಿಂತೆ ಮಾಡೋರು. ಎಲ್ಲ ಇದೇ ಚಿಂತೆ ಮಾಡ್ತಾರ. ನಮ್ಮ ಪರಮಾತ್ಮ ದರಿದ್ರ ಮಾಡ್ದ, ಬಡತನ ಯಾರಿಲ್ರಿ? ಅರೆ ರಾಜರು ಎಲ್ಲ ಇದ್ರು ಬಿಟ್ಟು ಹೋಗಿದ್ದು ಅಡವೆ ಕುಂತಾರ, ಅವ್ರಿಗೆ ಬಡತನ ಬಂದಿತ್ತೇನು? ರಾಜರು ಏನಾಗಿತ್ತು? ಬಿಟ್ಟು ಹೋಗಿದ್ದು, ಭರ್ತೃಹರಿ ಬಿಟ್ಟು ಹೋದ, ರಾಜ ಬಿಟ್ಟು ಹೋದ, ಬಡತನ ಬಂದಿತ್ತು ಅವನಿಗೆ? ಇಲ್ಲ. ಬಡತನ ಅದು ರೊಕ್ಕ ರೂಪಾಯಿದಾಗ ಇಲ್ಲದು, ಮನಸ್ಸಿನೊಳಗದ ಬಡತನ, ಮನಸ್ಸಿನಾಗದ. ಸಾಕಂದವ್ ಸಾಹುಕಾರ, ಬೇಕಂದವ್ ಭಿಕಾರಿ. ಸಾಕಂದವನೇ ಸಾಹುಕಾರ. ಬಿಟ್ಟು ಬ್ಯಾಡಾಗಿ ಬಿಟ್ಟು ಹೋಗ್ಯಾರ್ರಿ. ಏನು ಕಡಿಮೆ ಇತ್ತು ಅವ್ರಿಗೆ? ಹೊರತು ರಾಜನಿಗೆ ಏನು ಕಡಿಮೆ ಇತ್ತು? ಶ್ರೀಮಂತ ನಿಜಗೌಡ್ರಿಗೆ ಏನು ಕಡಿಮೆ ಇತ್ತು? ಮನ್ಯಾಗ ಸಾಕಷ್ಟು ಬಂಗಾರದ ಪಲ್ಲಂಗ ಮೇಲೆ ಕುಂತ ಮೆರೆಯವರು ಹೋದ್ರು. ಅಕ್ಕಮಹಾದೇವಿ ಏನು ಕಡಿಮೆ ಆಗಿತ್ತು? ಗಂಡ ಪಾದ ತೊಳೆದು ಕುಡಿಯಕ್ಕೆ ತಯಾರಾಗಿದ್ದ. ಮೀರಾಬಾಯಿಗೆ ಏನು ಕಡಿಮೆ ಆಗಿತ್ತು? ಬಿಟ್ಟು ಊಟ ಬಟ್ಟಿ ಮೇಲೆ ಹೋದಡ್ರಿ. ಎಷ್ಟು ಶ್ರೀಮಂತರವರು, ಎಷ್ಟು ಶ್ರೀಮಂತರವರು. ಶಾಸ್ತ್ರ ಹೇಳ್ತಾರೆ, ಸಾಕಂದವ್ ಸಾಹುಕಾರ, ನಿಶ್ಚಿಂತ ಇದ್ದವ್ ಸಾಹುಕಾರ, ಚಿಂತೆ ಇಲ್ಲದವ್ ಸಾಹುಕಾರ. ನೀವು ಬೇಕಾದಷ್ಟು ಮನೆ ಮೇಲೆ ಮಾಡೇ ಇರಲಿ, ಮನೆ ಮುಂದೆ ಗಾಡಿ ಇರಲಿ, ಬ್ಯಾಂಕ್ ಬ್ಯಾಲೆನ್ಸ್ ಇರಲಿ, ನಿನಗೆ ಬೇಕು ಅನ್ನೋದು ಚಿಂತೆ ಇತ್ತು ಅಂದ್ರೆ ನಿನ್ನಂತ
ದರಿದ್ರ ಜಗತ್ತಿನೊಳಗೆ ಮತ್ತೆ ಯಾರಿಲ್ಲ. ಕಾತೆ ಕಾಂತ ಧನಗತ ಚಿಂತಾ. ನಿಮ್ಗೆ ಹೇಳ್ತೇನೆ, ಮನೆಗೆ ಅಕಸ್ಮಾತ್ ಲಾಟ್ರಿ ಹತ್ತು 1,00,000 ಮನೆಗೆ ಬಂತು, ನಿದ್ದೆ ಮಾಡ್ತೀರೇನು? ಅವತ್ತು ನಿದ್ದೆ ಮಾಡ್ತೀರಿ? ನಮ್ಮ ಮಠದ ಮುಂದೆ ಅಲ್ಲಿ ಅದಾರ ನೋಡ್ರಿ, ಮನೆ ಇಲ್ಲ ಅವ್ರಿಗೆ ಇರೋಕ್ಕೆಲ್ಲ. ರಾತ್ರಿ ಹೆಂಗೆ ಮಕ್ಕೊಂಡ್ರಿ ನೋಡ್ರಿ, ನೀವು ಹೋಗಿ 12ಕ್ಕೆ ಹೋಗಿ ನೋಡ್ರಿ ಹೆಂಗೆ ಮಕ್ಕೊಂಡ್ರಿ ಅವ್ರು. ನೀವು ಮಚ್ಚರದಾನಿ ಹಾಕೊಂಡಿರಿ, ಮಚ್ಚರದಾನಿ. ಅವ್ರು ಹಂಗೆ ಕಡಿತಾವ. ಅವ್ರು ಹೋಗಿ ರಾತ್ರಿ ನೋಡಿ ಗುರು ನಿದ್ದೆ ಮಾಡ್ತಾರೆ. ನೀವು ಮಚ್ಚರದಾನೆ ನಿದ್ದೆ ಬರೋದಲ್ಲ ಯಪ್ಪ. ಹಳ್ಳ್ಯಾಡಿ ಹೊತ್ತು ಹೊಣ್ತದೆ, ನಿದ್ದೆ ಬರಲ್ಲ. ಯಾಕೆ? ಚಿಂತಿ. ಅವರು ನಿಶ್ಚಿಂತಿ. ಅಲ್ಲಿ ರೋಡ್ ಮೇಲೆ ಮಕ್ಕೊಂಡು ಅವ್ರು ದವಾಖಾನೆ ಮುಂದೆ ಹೋಗಿ ಕುಂತುದೆ ಅಂದ್ರೆ ನೋಡ್ರಿ, ನೀವು ನೋಡ್ರಿ, ದವಾಖಾನೆ ಹೋಗ್ತಾರ ಅವರು, ಗುಳಿಗೆ ನುಂಗ್ಯಾರ, ಇಂಜೆಕ್ಷನ್ ತಗೊಂಡಾರ, ಮೊಸರದಾನ ಮಕ್ಕೊಂಡವ್ರು. ಫ್ಯಾಮಿಲಿ ಡಾಕ್ಟರ್, ಫ್ಯಾಮಿಲಿ. ಇವ್ರಿಗೆ ಫ್ಯಾಮಿಲಿ ಡಾಕ್ಟರ್ ಬೇಕು. ಯಾಕೆ? ಚಿಂತೆ. ಅವ್ರಿಗೆ ಗೊತ್ತು, ಮಕ್ಕಳು ನಂದೇ ಏನು ಒಯ್ಯವಾಗ ಇಲ್ಲಿ ನಮ್ದು ಹರಕ್ ಒಯ್ದ್ರೆ ಮತ್ತೆ ಚಲೋದು ಹೊಚ್ಚ ಹೋಗ್ಬೇಕು. ಅವನಿಗೇನು ಚಿಂತೆ ಅದ್ರಿ ಮಕ್ಕಳು ಆರಾಮ ಮಕ್ಕೊಂಡ. ಮನುಷ್ಯನಿಗೆ ಚಿಂತೆ ಅಂತದ್ದು ರೋಗ ಜಗತ್ತಿನೊಳಗೆ ಯಾವುದೂ ಇಲ್ಲ. ಆ ಚಿಂತೆ ಯಾರಿಗೂ ಬಿಟ್ಟಿಲ್ಲ. ಆ ಚಿಂತೆ ಇದ್ದವ್ರು ಯಾರೂ ಸುಖಿ ಇಲ್ಲ. ಇದು ಪಕ್ಕಾ ತಿಳ್ಕೊರಿ. ಮನುಷ್ಯನಿಗೆ ಪ್ರಯತ್ನ ಏನು ಪೂಜಾ ಪಾಠ ಎಲ್ಲ ಮಾಡ್ತಿರಲ್ಲ, ನಿಶ್ಚಿಂತಿರಕ್ಕೆ ಪ್ರಯತ್ನ ಮಾಡ್ರಿ, ನಿಶ್ಚಿಂತಿರಕ್ಕೆ ಪ್ರಯತ್ನ ಮಾಡಿ. ಆ ಕೆಲವೊಂದು ಕಾಲದಲ್ಲಿ ಮನುಷ್ಯ ಚಿಂತೆ, ಮಲಗುವಾಗ ಉಣುವಾಗ ಚಿಂತೆ ಏನೂ ಮಾಡಬೇಡ್ರಿ, ಏನೂ ಮಾಡಬೇಡ್ರಿ. ಆನಂದಾಗಿ ಊಟ ಮಾಡ್ರಿ. ಆ ರೊಟ್ಟಿನೇ ಪಲ್ಯ ಖಾರ ಏನಿರಲಿ ಅದು ಅಮೃತ ಆಗ್ತದೆ. ನಿಮ್ಮ ಜೀವನ ಹೆಚ್ಚಿಗೆ ಮಾಡ್ತದೆ, ಬದುಕು ಹೆಚ್ಚಿಗೆ ಮಾಡ್ತದೆ. 8 ದಿನ ಸಾಯೋರು 10 ದಿನಕ್ಕೆ ಸಾಯ್ತೀರಿ, 50 ಸಾಯೋ 60 ವರ್ಷ ಸಾಯ್ತೀರಿ. ಯಾರು ಚಿಂತೆ ಇಲ್ಲಂಗೆ ಊಟ ಮಾಡ್ತೀರಿ, ಆ ಅನ್ನ ವಿಷ ಆಗುವುದಿಲ್ಲ, ಅದು ರಕ್ತ ಆಗ್ತದೆ, ಅದು ಒಳ್ಳೇದಾಗ್ತದೆ. ವಿಷ ಇಲ್ಲದ ರಕ್ತ ಮನುಷ್ಯನ ಜೀವನದಲ್ಲಿ ವರ್ಷ ಬದುಕುದು ಹೆಚ್ಚಾಗ್ತದೆ. ಅದಕ್ಕೆ ಊಟ ಮಾಡುವಾಗ ನಿಶ್ಚಿಂತೆಯಾಗಿ ಊಟ ಮಾಡಿ. ಮಲಗುವಾಗ ಎಂದು ಚಿಂತೆ ಮಾಡಬೇಡ್ರಿ. ಯಾಕೆ? ಪರಮಾತ್ಮ ಹಂತಕ್ಕೆ ಹೋಗುದು ನಿಶ್ಚಿಂತ. ಹೆಂಗೆ ಹೆಣ್ಮಗಳು ಗಂಡನ ಹಂತಕ್ಕೆ ಹೋಗ್ಬೇಕಾದ್ರೆ ಪೂರ ಮೈ ತುಂಬ ಅರಿವು ಇಟ್ಕೊಂಡು ಹೋದ್ರೆ ಅದು ಗಂಡನ ಭೇಟಿ ಆಗಂಗಿಲ್ಲ. ಹಂಗೆ ಪರಮಾತ್ಮನ ಜೊತೆಗೆ ಜೀವ ಹೋಗಿ ಕೂಡಬೇಕು ಅಂದ್ರೆ ಎಲ್ಲ ಕಳೆದು ಹೋಗ್ಬೇಕು. ಮನೆ ಚಿಂತೆ, ಮಠ ಚಿಂತೆ, ತನ್ನ ಚಿಂತೆ, ಎಲ್ಲ ಚಿಂತೆ ಕಳೆದು ಬತ್ತಲೆಯಾಗಿ ಹೋದ್ರೆ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಹ್ಯಾಂಗೆ ಹೆಣ್ಮಗಳು ಸ್ವಚ್ಛ ಗಂಡನ ಸುಖ ಪಡಿಬೇಕಂದ್ರೆ ಎಲ್ಲ ಬಟ್ಟೆ ತೆಗಿಬೇಕು ಅಂದ್ರೆ ಸುಖ ಸಿಗುತ್ತದೆ. ಹಂಗೆ ಪರಮಾತ್ಮ ರೊಕ್ಕದ್ದು ರೂಪಾಯಿದು ಎಲ್ಲದಕ್ಕೆ ಕೀರ್ತಿ ಎಲ್ಲ ಕಳಚರಿ. ನಾ ಜೀವ ಇದ್ದೇನೆ ಭಕ್ತ, ಈ ಪರಮಾತ್ಮ ಸ್ವೀಕಾರ ಮಾಡುವಂತ ಹೋದ್ರೆ ನಿಮಗೆ ಚಂದಾಗಿ ನಿದ್ದೆ ಬರ್ತದೆ, ಪರಮಾತ್ಮನ ಆನಂದ ಆಗ್ತದೆ. ನಿಮಗೆ ಹೊತ್ತು ಹೊಂಟ್ರೆ ಕಣ್ಣು ತೆರಿತವೆ, ಚೇತನ ಇರ್ತದೆ, ಖುಷಿ ಇರ್ತದೆ, ಮುಖ ಪ್ರಫುಲ್ಲಿತ ಇರ್ತದೆ, ಕೆಲಸಕ್ಕೆ ರೆಡಿ ಇರ್ತೀರಿ. ಬರಂತ ಯಾವ ಮನುಷ್ಯ ಚಿಂತೆ ಊಟಕ್ಕೆ ಚಿಂತೆ ಮಾಡೋ ಚಿಂತೆ ಇವು ಚಿಂತೆ ಮಾಡ್ತಾರೆಪ್ಪ ಅಂತ ಕೇಳಿದ್ರೆ ಈ ಚಿಂತೆ ಮನುಷ್ಯನಿಗೆ ಎಂದೂ ಕೂಡ ಮಾಡಬಾರ್ದು. ಮನೆ ಮಾನವ ವ್ಯರ್ಥ ಚಿಂತಾ ಭಾತೆ ಅಕಸ್ಮಾತ್ ಹೂನಿ ಹೂಣಾರಿದಾತೆ ಮರಾಠಿಗೆ ಹೇಳ್ತಾರೆ. ಸುಮ್ಮನೆ ಚಿಂತೆ ಏನು ಆಗೋದು ಬಾರದು, ಬಪ್ಪದು ನಿಮ್ಮ ಅಪ್ಪಗೂ ತಪ್ಪದು. ಏನೇನು ಆಗ್ಬೇಕು ಎಲ್ಲ ಬರೋಬ್ಬರಿ ಆಗ್ತಾವ. ಮನುಷ್ಯನಿಗೇನಪ್ಪ ಅಂದ್ರೆ ಬರ್ದಾರಂತ, ಇಲ್ಲಿ ಬರ್ದಾರಂತ ಜಡ್ಜ ಏನು ಬರಿತಾನ ಹಂಗೆ ಆಗ್ತದೆ. ಹೆಂಗೆ ಹಿಮ್ಮಂದ್ರೆ ಹೆಂಗೆ ಹಿಮ್ಮೆ ಹಾಕದು. 10 ವರ್ಷ ಸಜಾ ಹಾಕದು. ಹೆಂಗೆ ಜಡ್ಜ್ ಬರೆದ ಬಳಿಕ ಅದರಂಗನೆ ಏನಪ್ಪಾ ಅದಕ್ಕೆ ಶಿಕ್ಷೆ ಹಾಕದೆ. ಹಂಗ ಪರಮಾತ್ಮ ಇಲ್ಲಿ ಬರ್ದಾನಂತವ ಅದರಂಗೇ ಆಗ್ತದೆ. ಅದಕ್ಕೆ ಹೆಚ್ಚಿಗೇನು ಆಗಂಗಿಲ್ಲ.
ಸುಮ್ಮನೆ ಚಿಂತೆ ಮಾಡಿದ್ರೆ ಏನಾಗ್ತದಪ್ಪ? ಚಿಂತೆ ಮಾಡಿದ್ರೆ ಏನಾಗ್ತದೆ? ಆಗಂಗಿಲ್ಲ ಎಲ್ಲ. ಅದಕ್ಕೆ ನಮ್ಮ ಮಹಾತ್ಮರು ಹೇಳ್ತಾರೆ, ಏನಪ್ಪ ಏನು ಆಗ್ಬೇಕನ್ನೋದು ಆಗ್ತದೆ, ಅದ್ರಾಗ ಏನು ಹೆಚ್ಚು ಕಡಿಮೆ ಆಗಂಗಿಲ್ಲ ಅಂತ ತಿಳ್ಕೊಂಡು ನಾವು ಸದಾ ಏನು ಮಾಡಬೇಕು ಅಂದ್ರೆ ಪರಮಾತ್ಮನ ಚಿಂತೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಚಿಂತಾ ಐಶಿ ಡಾಕಿನಿ ಕಾಟ ಕಲೇಜ ಖಾಯ್. ಚಿಂತೆ ಏನಪ್ಪ ಅಂದ್ರೆ ಇಂಥದ್ದು ಅದ, ಅದು ಏನು ತಿನ್ನಂಗಿಲ್ಲ, ನಿಮ್ಗೆ ಏನೂ ತಿನ್ನಂಗಿಲ್ಲ, ಬರೇ ನಿಮ್ಮ ಕಾಳ್ದ ತಿಂತಾವ. ಚಿಂತೆ ಏನು ತಿಂತದ? ನಿಮ್ಮ ಕಾಳ್ದ. ಚಿಂತೆ ಮಾಡೋರು ಡುಕು 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 ಹಾಟ್ ಮೇಲೆ ಅದಕ್ಕೆ ಆಗ್ತಾವ. ಆ ಚಿಂತೆ ಮಾಡೋ ಹಾಟ್ ಮೇಲೆ ಆಗ್ತಾವ. ಯಾಕೆ ಅದು ಇದೇ ತಿಂದು ಉಳ್ಕಿದ ಏನು ತಿನ್ನ ಹಂಗೆ ಇಡ್ತಾವ, ಹಂಗೆ ಇಡ್ತಾವ. ಚಿಂತಾ ಐಶಿ ಡಾಕಿನಿ ಕಾಟ ಕಲೇಜ ಖಾಯಿ. ಇದು ಪೂರಾ ಮನುಷ್ಯನ ಹೃದಯವನ್ನೇ ಪ್ರಾಣನೇ ತಿಂತದ, ಮತ್ತೇನು ತಿನ್ನಂಗಿಲ್ಲ. ಅದಕ್ಕೆ ಮಹಾನುಭಾವರು ಏನಪ್ಪಾ ಅಂತ ಕೇಳಿದ್ರೆ ಬಿಡಬೇಕು. ಬಿಟ್ಟು ಏನಪ್ಪಾ ಅಂದ್ರೆ ಪರಮಾತ್ಮನ ಚಿಂತೆ ಏನು ಮಾಡಬೇಕು? ಅದು ಚಿಂತೆ ಮಾಡಿದ್ರೆ ಸಿಗ್ತದೆ ಏನಾರೇ, ಉಳಿಕೆ ಚಿಂತೆ ಮಾಡಿದ್ರೆ ಏನು ಸಿಗಂಗಿಲ್ಲ ಮನುಷ್ಯನಿಗೆ ಅಂತ ತಿಳ್ಕೊಂಡು ಮಹಾನುಭಾವರು ಚಿಂತಾ ಐಸಿ ಕೆಜಿ ಚಿಂತಾ ಹಿಂಗೆ ಮಾಡ್ರೆ ಏನಪ್ಪಾ ಅಂತ ಕೇಳಿದ್ರೆ ಯಾವುದು ಆಗಂಗ ಅದರ ಚಿಂತಾ ಮಾಡಿ, ಆಗಲಾರ್ದ ಚಿಂತಾ ಎಂದು ಮಾಡಕ್ಕೆ ಹೋಗ್ಬ್ಯಾಡ್ರಿ. ಆಗ್ಲ ಚಿಂತಾ ಮಾಡಕ್ಕೆ ಹೋಗ್ಬೇಡ್ರಿ ಎಂದು ಆಗಂಗನೇ ಇಲ್ಲ. ಯಾಕೆ? ಶಾಸ್ತ್ರದೊಳಗೆ ಏನು ಬರ್ದಾರ, ಮಾಡಿದ್ದುನ್ನು ಮಹಾರಾಯ ಅಂತ ಬರ್ದಾರ. ನಾವು ಏನು ಮಾಡಿದ್ದೇವೆ ಅದೇ ನಮಗೆ ಬರ್ತದೆ. ಮಾಡಲಾರ್ದು ಬೇಕು ಅಂತಂದ್ರೆ ಅದು ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬರೀ ಚಿಂತೆ ಮಾಡಿ ಕೆಲಸ ಮಾಡೋದು ಬಿಟ್ಟು ಚಿಂತೆ ಮಾಡಿದ್ರೆ ಏನು ಆಗಲಾರ ಮಾತು ಅಂತ ತಿಳ್ಕೊಂಡು ಮಹಾನುಭಾವರು ಚಿಂತೆ ಮಾಡಕ್ಕೆ ಹೋಗಬೇಡ್ರಿ. ಪರಮಾತ್ಮ ಇಂದಿಂಗೆ ನಾಳಿಂಗೆ ಎಂದು ಒಡಲಿಂಗೆ ಚಿಂತಿಸಿ ಭ್ರಮಗೊಂಡು ಬಳಲು ಬೇಡ ಮನುಜ. 84 ಲಕ್ಷ ಯೋನಿಯೊಳಗೆ ಸಮಸ್ತ ಜೀವಿಗಳಿಗೆ ಭೋಗ ವಿಷಯವನ್ನು ಜ್ಞಾನವನ್ನು ಕೊಟ್ಟು ಸಲಹುವ ದೇವನು ಸಲಹುವಲಾರನೆ ಪರಮಾತ್ಮ. ಅವೆಲ್ಲ ಏನು ಚಿಂತೆ ಮಾಡಕತ್ತೆ? ನಾವು ಮನುಷ್ಯರ ಚಿಂತೆ ಮಾಡ್ತೀವಿ, ಉಳುಕಿ ಪ್ರಾಣಿಗಳಿಗೆ ಎಲ್ಲ ಕೊಡಕತ್ತಲ್ಲ ಪರಮಾತ್ಮ. ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋದು ಪರಮಾತ್ಮ ಕೊಡ್ತಾನೆ, ಯಾರಿಗೆ ಏನು ಸಿಗ್ಬೇಕು ಅದು ಸಿಗ್ತದೆ. ಅದಕ್ಕೆ ಮಹಾತ್ಮರಪ್ಪ ಚಿಂತೆ ಯಾವ ಮಾಡಕ್ಕೆ ಹೋಗಬೇಡ, ಪರಮಾತ್ಮನ ಚಿಂತೆ ಮಾಡು. ಅದಕ್ಕೆ ಅಕ್ಕ ಮಾದೇವಿ ಅಂದ್ಲು, ಅವ ರಾಜ ಬೆನ್ನು ಹತ್ತಿದ್ರೆ ಆಕೆ ಅಂದು, ಎಮ್ಮೆಗೊಂದು ಚಿಂತೆ ಆದರೆ ಸಮಗಾರಗೊಂದು ಚಿಂತೆ, ನನಗೆ ಕೂಡಲ ಸಂಗಾಯ ಚೆನ್ನ ಮಲ್ಲಿಕಾರ್ದು ಒಲುವೆನೆಂಬ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ ಹೋಗಲ ಮರಳೆ. ಅಕ್ಕ ಮಾದೇವಿ ಮೇಲೆ ಅವ ಮನಸ್ಸು ಮಾಡಿದ ರಾಜ ಮನಸ್ಸು ಮಾಡಿದ ಕಾಲಕ್ಕೆ ಆಕೆ ಅಂತಾಳೆ, ಸೀರೆ ಹಿಡಿದು ಜಗ್ಗದ್ರ ಸೀರೆ ಕಳೆದ ಬತ್ತಲೆಯಾಗಿ ಅಂತಾಳಕ್ಕೆ, ಹುಚ್ಚ ಅನ್ಲಕ್ಕೆ. ಎಮ್ಮೆಗೊಂದು ಚಿಂತೆ ಆದರೆ ಸಮಗಾರಗೊಂದು ಚಿಂತೆ. ಎಮ್ಮೆ ಎಲ್ಲಿ ತಿಂದು ಹೆಂಗೆ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ತಿರುಗಿ ತಿರುವು ಚಿಂತೆ. ಅದಕ್ಕೆಂದ್ರೆ ದಾರ್ಯಾಗ ಹೊಂಟಿದಂತ ಒಬ್ಬ ಸಮಗಾರ, ಇದು ಸತ್ತಂದ್ರೆ ಎಷ್ಟು ಚಪ್ಪಲ್ ಅಕ್ಕವತ್ ಅವನಿಗೆ ಚಿಂತೆ, ಎಷ್ಟು ಚಪ್ಪಲ ತೊಗಲಾಗ್ತದೆ ಅಂತ ಅವನಿಗೆ ಚಿಂತೆ. ಆ ಎಮ್ಮೆಗೆ ಏನು ತಿಂದು ಬದುಕಲಿ ಅಂತ ಅದಕ್ಕೆ ಚಿಂತೆ. ಹಂಗ ಅವನಿಗಂತಾಳ, ಎನಯ ಎಮ್ಮ ಚೆನ್ನ ಮಲ್ಲಿಕಾರ್ಜುನ ಒಲಿಯೋನೆಂಬೋ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ ಹೋಗಲೇ ಮರುಳೆ. ನನಗೆ ಪರಮಾತ್ಮ ಎಂದು ಸಿಕ್ಕಾನು ಅಂತ ಚಿಂತೆ ಅದ, ಚೆನ್ನ ಮಲ್ಲಿಕಾರ್ಜುನ ಎಂದು ಭೇಟಿ ಆದಾನು ಅಂತ ಚಿಂತೆ ಅದ, ಚೆನ್ನ ಮಲ್ಲಿಕಾರ್ಜುನ ಕೃಪಾ ನನ್ನ ಮೇಲೆ ಎಂದು ಆಯ್ತು ಚಿಂತೆ ನನಗಿದ್ರೆ ನಿನಗೆ ಕಾಮದ ಚಿಂತೆ ಹೋಗಲೇ ಮರುಳೆ ಅಂತ ತಿಳ್ಕೊಂಡು ಅಕ್ಕ ಮಾದೇವಿ ಅವನಿಗೆ ಬೈದು ಕಳಿಸ್ಯಾಳ. ಅದಕ್ಕೆ ಪುಣ್ಯಾತ್ಮರೇ, ಮನುಷ್ಯನ ಜೀವನದಲ್ಲಿ ಹೊಟ್ಟೆ ಚಿಂತೆ ಮಾಡಂಗಿಲ್ಲ. ಅದು ಹೊಟ್ಟೆ ಚಿಂತೆ ಹೆಂಗರೆ ಪರಮಾತ್ಮ ಮಾಡ್ತಾನೆ. ಹೊಟ್ಟೆಗೆ ಪ್ರಯತ್ನ ಮಾಡ್ರಿ, ಚಿಂತೆ ಮಾಡಬೇಡ್ರಿ, ಪರಮಾತ್ಮ ಚಿಂತೆ ಮಾಡ್ರಿ. ಪರಮಾತ್ಮನ ಚಿಂತೆ ಮಾಡಬೇಕು, ಹೊಟ್ಟೆಗೆ ಪ್ರಯತ್ನ ಮಾಡಬೇಕು, ಸಂಸಾರಕ್ಕೆ ಪ್ರಯತ್ನ ಮಾಡಬೇಕು, ಮುಕ್ತಿಗೆ ಆನಂದಕ್ಕೆ ಚಿಂತೆ ಮಾಡಬೇಕು. ಅದನ್ನು ನಾವು ಉಲ್ಟಾ ಮಾಡ್ತೇವೆ. ಹಣೆ ಬರ್ದಾಗಿದ್ರೆ ನಮ್ಮ ದೇವರು ಸಿಗಿಲ್ಲ ಅಂತ. ದೇವರ ಹಣೆ ಬರ್ದಾಗಿದ್ರೆ ಹೆಂಡತಿ ಗಂಡ ಮಕ್ಕಳು ಸಿಗ್ತಾರ? ಇಲ್ಲ, ಸಿಗಂಗಿಲ್ಲ. ಹಣೆ ಬರ್ದಾಗಿದ್ರೆ ದೇವ್ರು ಸಿಗಂಗಿಲ್ಲ. ಪ್ರಯತ್ನ ಮಾಡಿದ್ರೆ ದೇವ್ರು ಸಿಗ್ತಾನ.
ಪರಮಾತ್ಮನಿಗೆ ಪ್ರಯತ್ನ ಮಾಡಬೇಕು. ಇವೆಲ್ಲ ಸಂಸಾರದಾಗ ಚಲೋ ಹೆಂಡತಿ, ಚಲೋ ಗಂಡ, ಚಲೋ ಮಕ್ಕಳು, ಚಲೋ ಎಲ್ಲ ಸಿಗ್ಬೇಕಾದ್ರೆ ಹಣೆ ಬರಬೇಕು. ಪ್ರಯತ್ನ ಮಾಡಿ ನೋಡ್ತೀರಿ, ಕಡೆಗೆ ಅಂತಾರೆ ನಾವೆಲ್ಲ ಮಾಡ್ದೇವ್ರಿ, ನಮ್ಮ ಹಣೆ ಬರ್ದ ಇಲ್ಲಲ್ರಿ ಅಂತೀರಿ ಕಡೆಗೆ. ಪರಂತು ಜಗತ್ನಾಗ ಅದು ಚಲೋ ಹೆಂಡತಿ, ಚಲೋ ಗಂಡ, ಚಲೋ ಮಕ್ಕಳು, ಚಲೋ ಸಿಗ್ಬೇಕಾದ್ರೆ ಹಣೆ ಬರಬೇಕು. ಹಂಗಾರೆ ದೇವರು ನಮ್ಮ ಹಣೆ ಬರದಾಗಿದ್ರು ಸಿಗಲ್ಲ. ದೇವರಿಗೆ ಪ್ರಯತ್ನ ಮಾಡಬೇಕು. ನಾವು ಉಲ್ಟಾ ಮಾಡ್ತೇವೆ ಪ್ರಯತ್ನ, ಸಂಸಾರಕ್ಕೆ ಮಾಡ್ತೇವೆ, ನಮ್ಮ ಹಣೆ ಬರದಾಗಿದ್ರು ದೇವ್ರು ಸಿಗಲ್ರಿ ಅಂತೇಳಿ ಉಲ್ಟಾ ಆ ಕಡೆ ಈ ಕಡೆ ಅವಾಗ ಹಚ್ತೇರಿ. ಅದು ತಪ್ಪದ. ಪರಮಾತ್ಮದ ಚಿಂತೆ ಮಾಡಬೇಕು, ಸಂಸಾರಕ್ಕೆ ಪ್ರಯತ್ನ ಮಾಡಬೇಕು. ಸಂಸಾರ ಸಿಗ್ತದೆ, ಪ್ರಯತ್ನ ಮಾಡಿದ್ರೆ ನಿಮ್ಮ ಹಣೆ ಬರದಾಗಿದ್ದರೆ ಸಿಗುತ್ತದೆ, ಇಲ್ಲ ಯಾಕಂದ್ರೆ ಸಿಗುವುದಿಲ್ಲ. ಎಷ್ಟೋ ಮಂದಿ ಪ್ರಯತ್ನ ನಡೆಸ್ಯಾರಿಲ್ರಿ. ಸಾಹುಕಾರ ಆಗ್ಬೇಕಂತ ಎಷ್ಟು ಮಂದಿ ಪ್ರಯತ್ನ, ಬಡವ್ರು ಆಗ್ಬೇಕಂತ ಯಾರೇ ಪ್ರಯತ್ನ ಮಾಡ್ಯಾರ, ರೋಗ ಆಗ್ಬೇಕಂತ ಯಾರೇ ಪ್ರಯತ್ನ ಮಾಡ್ಯಾರ, ಅಪಕೀರ್ತಿ ಬರ್ಲಿ ಅಂತ ಯಾರೇ ಪ್ರಯತ್ನ ಮಾಡ್ಯಾರ? ಇಲ್ಲ. ಎಲ್ಲರೂ ನಾನು ಸಾಹುಕಾರಿ ಆಗ್ಬೇಕಂತಾರೆ, ಶ್ರೀಮಂತನೇ ಆಗ್ಬೇಕಂತಾರೆ, ಆರೋಗ್ಯವಂತರ ಆಗ್ಬೇಕಂತ, ದೊಡ್ಡ ಆಫೀಸೇ ಆಗ್ಬೇಕಂತಾರೆ. ಎಲ್ಲೆಲ್ಲ ಆಟಲಿಕ್ಕೆ ತುಂಬ ತನ್ನ ಮಾಡಿ ತುಂಬ ಕ್ಷಮ ಅವೆಲ್ಲ ಹಣೆ ಬರ್ದಾಗಿದ್ದೇ ಆಗ್ತದೆ. ಪರಮಾತ್ಮ ಹಂಗಲ್ಲ. ಪರಮಾತ್ಮ ಪ್ರಯತ್ನ ಮಾಡಬೇಕು. ಪರಮಾತ್ಮ ಸಲುವಾಗಿ ನಾವು ಪ್ರಯತ್ನ ಮಾಡಿದ್ರೆ, ಚಿಂತೆ ಮಾಡಿದ್ರೆ ಭಗವಂತನ ನಾವು ಸಿಗುತ್ತಾನೆ ಪರಮಾತ್ಮ ಅಂತ ತಿಳ್ಕೊಂಡೆ ಮಹಾನುಭಾವರು ಎಲ್ಲವನ್ನು ಬಿಟ್ಟು ಪರಮಾತ್ಮನಿಗಾಗಿ ಹೋದರು. ಎಲ್ಲ ಚಿಂತೆ ಬಿಟ್ಟರು, ಆ ಪರಮಾತ್ಮನ ಚಿಂತೆ ಮಾಡಿದ್ರು. ಒಂದು ಪರಮಾತ್ಮನ ಚಿಂತೆ ಮಾಡಿದ್ರೆ ಎಲ್ಲ ಚಿಂತೆ ಪೂರ್ಣ ಆಗ್ತಾವ. ಈ ತಿಳ್ಕೊರಿ, ನಾವು ತಪ್ಪು ಮಾಡಿದ್ದೇವೆ. ಒಂದು ಚಿಂತೆ ಆದ್ರೆ ಎಲ್ಲ ಚಿಂತೆ ಪೂರ್ಣ ಆಗ್ಬೇಕು. ಹಂಗೆ ಯಾವ ಅದಾವೇನ್ರಿ ಜಗತ್ನೊಳಗೆ? ಅದಾವೆ. ಹೆಂಡತಿ ಚಿಂತೆ ಮಾಡಿದ್ರೆ ಹೆಣ್ಣು ಸಿಗ್ತಾವೆ, ಮಕ್ಕಳು ಆ ಮಕ್ಕಳು ಚಿಂತೆ ಆದ್ರೆ ಮಕ್ಕಳು ಸಿಗ್ತಾವೆ, ರೊಕ್ಕ ಎಲ್ಲಕ್ಕ ಚಿಂತೆ ಅಲ್ಲ. ಹೀಗೆ ಬರು ಈಗ ಬಂದ ನೋಡ್ರಿ, ಇವು ಟ್ರಾನ್ಸಿಸ್ಟರ್ ಬಂದ. ಮೊದಲ ಒಂದೊಂದು ಇರ್ತದೆ, ಈಗೆಲ್ಲ ಬಂದವ. ಅದರಾಗೆ ಈಗ ಮೊಬೈಲ್ ಫೋನು ಬಂದದ, ನಿಮ್ಗೆ ವಸ್ತು ಸಂಗೀತವಾದ ಎಲ್ಲ ಬರ್ತಾವಲ್ಲ. ಹಂಗೆ ಹಾಗೆ ಶಾಸ್ತ್ರದಾಗ ಒಂದರಾಗ ಎಲ್ಲ ಇರಬೇಕು. ಜಗತ್ತಿನೊಳಗೆ ಹಾಂಗೆ ಎಲ್ಲಿ ಇಲ್ಲ. ಬೇರೆ ಹೆಂಡತಿ ಸುಖ ಬೇರೆ, ಗಂಡನ ಸುಖ ಬೇರೆ, ರೊಕ್ಕ ಸುಖ ಬೇರೆ, ಕೀರ್ತಿ ಸುಖ ಬೇರೆ, ಎಲ್ಲ ಬೇರೆ ಬೇರೆ ಅದಾವ. ಒಂದು ಮಾಡಿದ್ರೆ ಒಂದು ಬರಂಗಿಲ್ಲ. ಒಂದು ಹಿಂಗದ ಆಲ್ ಇನ್ ಒನ್, ಎಲ್ಲಾನು ಒಂದ್ರದಾಗೆ ಅದ. ಅದೊಂದು ಮಾಡಿದ್ರೆ ಎಲ್ಲ ಸುಖ ಸಿಗ್ತಾವ. ನಂಗೆ ಅಷ್ಟು ಆಶ್ಚರ್ಯ ಅದ ನೋಡ್ರಿ, ಇದು ವಿಚಿತ್ರ ಅದ. ಅದು ಒಂದು ಮಾಡಿದ್ರಿ ಒಂದ್ರದಾಗ ಎಲ್ಲ ಸಿಗ್ತಾವ. ಹೊರತು ಎಲ್ಲಾನು ಗೋಳೆ ಮಾಡಕ್ ಹೋದ್ರೆ ಜೀವನೇ ಹೋಗ್ತದ ವಿನ 8 ವರ್ಷ ನಾವು ಬದುಕಂಗಿಲ್ಲ. ಬದುಕ್ತೇವೆ. ಪರಂತು ಒಂದು ಹಿಂಗದ, ಅದು ಒಂದು ಪ್ರಾಪ್ತಿ ಮಾಡಿಕೊಂಡ್ರಿ ಅಂದ್ರೆ ಎಲ್ಲಾನು ಕೂಡ ಅದರೊಳಗೆ ಬರ್ತಾವ. ಅಲ್ಲೇನು ಒಂದಿದ್ದಂಗೆ. ಅದು ಯಾವುದು? ಭಗವಂತ. ಅವನು ಒಂದು ಪ್ರಾಪ್ತಿ ಮಾಡ್ಕೋರಿ, ಎಲ್ಲ ಸಿಗ್ತದೆ. ಹೆಂಡತಿ ಮಾಡ್ಕೊಂಡ್ರೆ ರೊಕ್ಕ ಇಲ್ಲ, ರೊಕ್ಕ ಮಾಡ್ಕೊಂಡ್ರೆ ಮಕ್ಕಳಿಲ್ಲ, ಮಕ್ಕಳಿಲ್ಲ ಅಂದ್ರೆ ಕೀರ್ತಿ ಇಲ್ಲ, ಕೀರ್ತಿ ಇಲ್ಲ, ಅಧಿಕಾರ ಇಲ್ಲ, ಇವ್ಯಾವ ಇಲ್ಲ. ಪರಂತು ಅವನು ಒಬ್ಬನು ಪ್ರಾಪ್ತಿ ಮಾಡ್ಕೊಂಡ್ರಿ, ಹೆಂಡತಿನೂ ಸಿಗ್ತಾಳೆ, ಅಧಿಕಾರ ಸಿಗ್ತದೆ, ರೊಕ್ಕನೂ ಸಿಗ್ತದೆ, ಕೀರ್ತಿನೂ ಸಿಗ್ತದೆ, ಎಲ್ಲನೂ ಸಿಗ್ತದೆ. ಪರಂತು ನಾವು ಅಲ್ಲಂತೆ. ಇದೇ ಮನುಷ್ಯನ ಮೂರ್ಖತನ. ಸಂಸಾರದ ಒಂದು ಚಿಂತೆ ಮಾಡೋಕ್ಕಿಂತಲೂ ಒಂದು ಪರಮಾತ್ಮ ಚಿಂತೆ ಮಾಡಿದೆ ಅಂದ್ರೆ ಅದ್ರೊಳಗೆ ಎಲ್ಲನೂ ಸಿಗ್ತಾವಪ್ಪ. ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯನಬಹುದಯ್ಯ, ನೀನು ಒಲಿದರೆ ವಿಷವು ಅಮೃತ ಹೋದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪು ಕೂಡಲ ಸಂಘ. ಇನ್ನೇನು ಹೇಳ್ಬೇಕು ಬಸವಣ್ಣ? ಅದು ಒಂದು ಮಾಡಿ ಪರಮಾತ್ಮನ ಪ್ರಾಪ್ತಿ ಮಾಡಿಕೊಂಡು ಪರಮಾತ್ಮನ ಚಿಂತೆ ಮಾಡಿದರೆ ಸಮಸ್ತ ಚಿಂತೆಗಳು ನಿಂಗೆ ಹೋಗ್ತಾವೆ. ಎಲ್ಲ ಅವನ ಪರಮಾತ್ಮ ಸಿಕ್ಕ ಅಂದ್ರೆ ರೊಕ್ಕನೂ ಸಿಗುತ್ತದೆ, ಹೆಣ್ತಿನೂ ಸಿಗುತ್ತದೆ, ರೂಪಾಯಿನೂ ಸಿಗುತ್ತದೆ, ಕೀರ್ತಿನೂ ಸಿಗುತ್ತದೆ, ಎಲ್ಲನೂ ಸಿಗುತ್ತಾವ. ಅವನು ಬಿಟ್ಟು ನೀ ಪ್ರಯತ್ನ ಮಾಡಿದ್ರೆ ಒಂದೊಂದೇ ಸಿಗುತ್ತಾವಿಲ್ಲ. ಯಾರಿಗೂ ಸಾಯೋ ತನಕ ಒಂದೊಂದೇ ಸಾಯುತನ ಸಿಕ್ಕಿಲ್ಲ. ರೊಕ್ಕಿಗಾಗಿ ಸಾಯುತಕ್ಕೆ ಪ್ರಯತ್ನ ಮಾಡ್ಯಾರ, ಚಲೋ ಹೆಣ್ಣಿಗಾಗಿ ಸಾಯುತಕ್ಕೆ ಪ್ರಯತ್ನ ಮಾಡ್ಯಾರ, ಅಧಿಕಾರ ಸಲುವಾಗಿ ಸಾಯುತಕ್ಕೆ ಪ್ರಯತ್ನ ಮಾಡ್ಯಾರ, ಎಷ್ಟೋ ಮಾಡ್ಯಾರ. ಪರಂತು ಸಿಗ್ತಾವ ಇಲ್ಲೋ ಭರೋಸಿಲ್ಲ.
ಸಿಗೋದು, ಅದರೊಳಗೆ ನೀವು ಸಾಯ್ಬಹುದು. ಪರಂತು ಒಂದು ಪರಮಾತ್ಮನ ಪ್ರಾಪ್ತಿ ಮಾಡಿಕೊಂಡಿ ಅಂದ್ರೆ ಧ್ರುವ ಅನ್ನತಕ್ಕಂಥ ಒಂದು ಸಣ್ಣ ಹುಡುಗ, ನಚಿಕೇತ್ ಅನ್ನತಕ್ಕಂಥ ಸಣ್ಣ ಹುಡುಗ ಎಲ್ಲವನ್ನ ತ್ಯಾಗ ಮಾಡಿ, ರಾಜ್ಯವನ್ನ ತಂದೆ ತಾಯಿ ಬಿಟ್ಟು ತ್ಯಾಗ ಮಾಡಿ ಹೋದ ಒಬ್ಬ ಸಿಕ್ತು. ಅವನಿಗೆ ದೇವ್ರು ಸಿಕ್ಕ, ರಾಜ್ಯ ಸಿಕ್ತು, ಅಧಿಕಾರ ಸಿಕ್ತು, ಐಶ್ವರ್ಯ ಸಿಕ್ತು, ಕೀರ್ತಿ ಸಿಕ್ತು. ಇಲ್ಲಿ ತನಕ ಅವರನ್ನು ನಾವು ಪೂಜಾ ಮಾಡ್ತೇವಿ, ಇಲ್ಲಿ ತನಕ ನಾವು ಪೂಜಾ ಮಾಡ್ತೇವೆ. ಪರಂತು ನಮ್ಮ ಬುದ್ಧಿ ಹಿಂಗೆ ಭ್ರಷ್ಟ ಆಗ್ಯದ. ಹೆಣ್ಣಿನ ಸುಖ ಅಂತ ಹೆಣ್ಣಿಗೆ ಸಾಯ್ತೇವೆ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ, ಒಬ್ಬರನ್ನು ಕಾಣೆ. ಇನ್ನೇನು ಹೇಳ್ಬೇಕು ಮಹಾತ್ಮ? ಅವನ ಸಲುವಾಗಿ ಸಾಯಕ್ಕೆ ಪ್ರಯತ್ನ ಮಾಡು, ನಿನಗೆ ಎಲ್ಲಾನು ಸಿಗ್ತಾವ, ನಿನಗೆ ಸಾಯಿಗುಡಂಗಿಲ್ಲ. ಈ ಹೆಣ್ಣು ಹಣ್ಣಿಗಾಗಿ ಪ್ರಯತ್ನ ಮಾಡು, ಸಾಹಿತಿ ಶಿವು ಭರೋಸಾ ಇಲ್ಲ. ಇದರ ಮ್ಯಾಲೆ ಯಾರೂ ಭರೋಸಾ ಮಾಡಿಲ್ಲ ಪುಣ್ಯಾತ್ಮರೇ. ಅದಕ್ಕಂತಾರೆ ಈ ಸಂಸಾರದ ಚಿಂತೆಯನ್ನು ಬಿಡು, ಅವನ ಚಿಂತೆ ಮಾಡು. ಎರಡು ಸಿಗ್ತಾವ ನಿನಗೆ, ಅವನು ಸಿಗ್ತಾನ, ಇವು ಸಿಗ್ತಾವ. ಇವುದ್ರ ಚಿಂತೆ ಮಾಡಿದ್ರೆ ಇವು ಸಿಗುತ್ತಾವಿಲ್ಲೋ ಭರೋಸೆ ಇಲ್ಲ. ಸಿಕ್ಕರು ಒಂದೇ ಸಿಗುತ್ತದೆ, ಅವ ಸಿಗಂಗಿಲ್ಲ, ಪರಮಾತ್ಮ ಸಿಗಂಗಿಲ್ಲ. ಹೆಣ್ಣು ಸಿಕ್ಕಿತು, ಹೊನ್ನು ಸಿಗಂಗಿಲ್ಲ. ದುಡ್ಡು ಸಿಕ್ಕಿತ್ತು, ಕೀರ್ತಿ ಸಿಗಂಗಿಲ್ಲ. ಕೀರ್ತಿ ಸಿಕ್ಕಿತ್ತು, ಅಧಿಕಾರ ಸಿಗಂಗಿಲ್ಲ. ನೀವು ನೋಡ್ತೀರಿ ಪ್ರಪಂಚದಲ್ಲಿ. ಪರಂತು ಯಾರು ಪರಮಾತ್ಮನ ಪ್ರಾಪ್ತಿ ಮಾಡ್ತಾರೆ, ಆ ಒಬ್ಬ ಸಿಕ್ತ ಅಂದ್ರೆ ಅಧಿಕಾರ, ಐಶ್ವರ್ಯ, ಹೆಣ್ಣು, ಮಣ್ಣು ನೀನು ಒಲಿದರೆ ಕೊರಡುಕೊಂಡಿರುವುದಯ್ಯ. ಪರಂತು ನಾವು ಇಂತಹ ಮೂರ್ಖರಿದ್ದೇವಿ, ಅವನು ಬಿಡ್ತೇವಿ, ಒಂದೊಂದಕ್ಕೆ ಸಾಯ್ತೇವೆ. ಹಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣಿ ಗುಹೇಶ್ವರ. ಎಷ್ಟು ಚಂದ ಮಹಾತ್ಮರು ಹೇಳಿದ್ರು ಪುಣ್ಯಾತ್ಮರೇ. ಒಂದು ಸಿಕ್ತು, ಒಂದು ಸಿಕ್ಕಿಲ್ಲ ಅಂತ ಚಿಂತಿ. ಹೆಣ್ಣು ಸಿಕ್ಕದೆ ಖರ್ಚು ಮಾಡೋಕ್ಕೆ ರೊಕ್ಕಿಲ್ಲ, ರೊಕ್ಕ ಸಿಕ್ಕದೆ ಮನುಷ್ಯನಿಗೆ ಭೂಮಿ ಸಿಕ್ಕಿಲ್ಲ. ಮನುಷ್ಯನಿಗೆ ಎಲ್ಲರಿಗೆ ಎಲ್ಲ ಸಿಗೋದು ಜಗತ್ತಿನಾಗ ಪರಮಾತ್ಮನಿಗೆ ಬಿಟ್ಟು ಮತ್ತೆ ಯಾರಿಗಿಲ್ಲ. ಅದಕ್ಕೆ ಎಲ್ಲ ಸಿಗಬೇಕು ಮನುಷ್ಯನಿಗೆ. ಕೀರ್ತಿನೂ ಸಿಗಬೇಕು, ಆನಂದನೂ ಸಿಗಬೇಕು, ನಿನಗೆ ಅಧಿಕಾರ ಸಿಗಬೇಕಂದ್ರೆ ಒಂದೇ ಜಗ ಅದ, ಅದು ಪರಮಾತ್ಮ. ಆ ಪರಮಾತ್ಮನ ನೆನೆಸದಿ ಅಂತ ಕೇಳಿದರೆ ಭಾಳ ಮಜಾ ಆಗದಿ. ಮನುಷ್ಯ ತಿಳ್ಕೊಂಡಂಗ ರೊಕ್ಕಿದ್ರೆ ಆನಂದ ಅಂತ. ಆ ಪರಮಾತ್ಮ ನೆನೆಸಿದ್ರೆ ನೀವು ರೊಕ್ಕಿದ್ರೆ ಆನಂದ ಸಿಗ್ತದೆ. ರಾಜರು ರಾಜಕೀಯ ಬಿಟ್ಟು ಹೋಗಿಲ್ಲ. ಕಾಶ್ಮೀರ ರಾಜಕೀಯ ಬಿಟ್ಟು ಬಂದಿಲ್ಲ ಅವನಿಗೆ. ಅದು ಆನಂದ ರೊಕ್ಕನಾಗ, ಹೆಣ್ಣಾಗ, ಮಣ್ಣಾಗ ಏನು ಆನಂದ ಅದ, ಅದು ಪರಮಾತ್ಮನ ಹಂತಕ್ಕೆ ಹೋಗಿ ನೋಡ್ರಿ. ಅವನು ಎಲ್ಲ ಆನಂದ ಅಲ್ಲೇ ಅದಾವ. ಸಮುದ್ರದಂಗ ಅದ, ಎಲ್ಲ ನದಿ ಬಂದು ಸಮುದ್ರದ ಕೂಡ್ದಂಗ ಜಗತ್ತಿನ ಎಲ್ಲ ಆನಂದ ಪರಮಾತ್ಮನ ಹಂತಕ್ಕದ. ಆ ಪರಮಾತ್ಮ ಸಿಕ್ಕ ಅಂದ್ರೆ ಎಲ್ಲ ಆನಂದಗಳು ನಿಮಗೆ ಸಿಗ್ತಾವಂತ ತಿಳ್ಕೊಂಡು ಮಹಾತ್ಮರು ಎಲ್ಲದರ ಚಿಂತೆ ಬಿಡು, ಪರಮಾತ್ಮನ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡು. ಮಾಡ್ಯಾರ ನೋಡು, ಹಡ್ಯಾರ ಅವರು ಮಾಡ್ಯಾರ ನೋಡು. ಬಹಳ ಮಂದಿ ಮಾಡ್ಯಾರ ನೋಡು, ಅದನ್ನ ಮಾಡ್ಯಾರ ಅವ್ರು. ರಾಜ್ಯ ಬಿಟ್ಟು ಬಂದಾರ, ಮಾಡ್ಯಾರ ನೋಡಿ. ನೀವು ಮಾಡ್ಬಿಟ್ಟು ಮಾಡ್ಯಾರ ನೋಡು, ನೀ ಮಾಡ್ಯಾರ ನೋಡು. ನೀ ಎಲ್ಲವನ್ನು ಮರೆತು ಧ್ಯಾನ ಕುಂತ ನೋಡು. ಯಾರು ನೆನೆಸ್ಬೇಡ, ಮನೆಗೆ ಹೆಣ್ಣಾರು ಮಮ್ಮ ಕುಂತ ನೋಡು. ನೀ ಎಷ್ಟು ಆನಂದ ಅದ, ಆನಂದ ಅಂಥ ಆನಂದ ಬಿಟ್ಟು ರೊಟ್ಟಿ ತುಕುಡಿ ಹಂಗಿರ್ತಕ್ಕಂಥ ಈ ಸಂಸಾರದ ಆನಂದಕ್ಕೆ ಬೆನ್ನು ಹಚ್ಚಾರಲ್ಲ, ಅವ್ರಿಗೆಂದೂ ಚಿಂತೆ ಅವ್ರ ಬೆನ್ನು ಬಿಡಂಗಿಲ್ಲ. ಆ ಚಿಂತೆ ಅದೇ ಹಾಸ್ಕೊಂಡಾರ, ಅದೇ ಹೊಚ್ಕೊಂಡಾರ, ಅದೇ ಉಣ್ತಾರೆ, ಅದೇ ತಿಂತಾರೆ. ಚಿಂತೆಯಾಗೇನೆ ಅದ. ಮನುಷ್ಯನಿಗೆ ಆನಂದ ಸಿಗೋದಿಲ್ಲ ಅಂತ ತಿಳ್ಕೊಂಡು ಕನಿಷ್ಠ ನಮ್ಮ ಸಂಸಾರಿ ಮಂದಿಗೆ 2 ಟೈಮರೇ ನಿಶ್ಚಿತ ಹೇಳ್ಯಾರ ನೋಡ್ರಿ. ಒಂದು ಮಲಗುವಾಗ ಚಿಂತೆ ಮಾಡಬೇಡ್ರಿ, ಒಂದು ಊಟ ಮಾಡುವಾಗ ಚಿಂತೆ ಮಾಡಬೇಡ್ರಿ. ಇಷ್ಟರೇ ಮಾಡಿ. ಎಲ್ಲ ಮರೆತು
ಅನ್ನಂ ಬ್ರಹ್ಮೇತಿ ವಿಜಾನೀಯಾತ್. ಅನ್ನ ಪರಮಾತ್ಮ ಅದ. ಅದಕ್ಕೆ ಶರಣು ತುತ್ತಿಗೆ ಲಿಂಗವನ್ನು ನೆನೆಸಿ ಉಣಬೇಕು. ರೊಕ್ಕ ರೂಪಾಯಿ ಹೆಂಡತಿ ಉಣಿಸ್ಬೇಡ್ರಿ, ತುತ್ತಿಗೆ ಲಿಂಗವನ್ನು ನೆನೆಸಿ ಉಣಬೇಕು. ಒಮ್ಮೆ ತುತ್ತಿಗೆ ಲಿಂಗಾಯ ನಮಃ, ಬಸವಾಯ ನಮಃ, ಶಿವಾಯ ನಮಃ ಅಂತ ಉಂಡ್ರಿ. ನಾವು ಹಂಗಲ್ಲ, ಒಣಕಂತ ಕರೆ ಎಲ್ಲ ಚಿಂತೆ ಮಾಡ್ತೀವಿ. ಮಾಡಬಾರ್ದು. ಮಲಗುವಾಗ ಎಲ್ಲ ಚಿಂತೆ ಬಿಡಬೇಕು, ಎಲ್ಲ ಚಿಂತೆ ಬಿಡಬೇಕು. ಹೆಂಗೆ ದೇವ್ರ ಕಲಿ ಹೋಗಾಗ ಎಲ್ಲ ಸ್ವಚ್ಛಾಗಿ ಎಲ್ಲ ಅರಿವಿ ಕಳೆದು ಚಲೋ ಉಟ್ಕೊಂಡು ಹೋಗ್ತಿರಲ್ಲ, ಹಂಗೆ ನಿದ್ಯಾಗ ಪರಮಾತ್ಮನ ಹಂತಕ್ಕೆ ಹೋಗುದದ. ಪರಮಾತ್ಮ ಹಂತಕ್ಕೆ ಹೋಗುದ. ಎಲ್ಲ ಬಿಡು, ಎಲ್ಲನೂ ಬಿಟ್ಟು ಸ್ವಚ್ಛಾಗಿ ಹೋಗ್ರಿ ಪರಮಾತ್ಮ ಹಂತಕ್ಕೆ. ಗಾಢವಾದ ನಿದ್ರೆ, ಆನಂದ 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 ಇರ್ತದೆ. ಅದಕ್ಕೆ ಮಹಾತ್ಮರು ನಮಗೆ ಸಣ್ಣ ಮಾತು ಹೇಳಿದ್ರು, ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲರಿಗೆ ಗೊತ್ತದ, ನಾವು ಹೊಸ ಹೇಳಕ್ಕೆ ಎಲ್ಲರಿಗೂ ಚಿಂತೆ ಮಾಡಬಾರ್ದಂತ ಗೊತ್ತದ. ಚಿಂತೆ ಯಾಕೆ ಆಗ್ತದೆ ರೀ ಸ್ವಾಮಿ? ಇದೊಂದು ದೊಡ್ಡ ಸಮಸ್ಯೆ ಅಲ್ಲ. ಚಿಂತೆ ಯಾಕೆ ಆಗ್ತದ ಮನುಷ್ಯನಿಗೆ? ಚಿಂತೆ ಮಾಡಬಾರ್ದು ಹೇಳಿದ್ರಿ, ಬರೋಬ್ಬರಿ ಗೊತ್ತಾಯ್ತು. 2 ದಿನ ಚಿಂತೆ ಮಾಡಬಾರ್ದು. ಖರೆ ಮಾಡಿದ್ರೆ ಅನ್ನ ವಿಷ ಹಾಕದ, ಮಾಡಿದ್ರೆ ನಿದ್ದೆ ಹಾಳಾಕ್ಕದ. ಖರೆ ಚಿಂತೆ ಯಾಕೆ ಚಿಂತೆ ಹಾಕದ? ಏನಾರ ಕಾರಣ ಇರ್ಬೇಕಲ್ರಿ. ಚಿಂತೆ ಯಾಕೆ ಏನು ಕಾರಣ? ಏನು ಕಾರಣ ಇರ್ಬೇಕು? ಅದು ಏನದ ಕಾರಣದ? ಅದರ ಬಡ್ಡಿ ಏನು? ಗಂಟಿಲ್ಲದೆ ಬಡ್ಡಿ ಬರಂಗಿಲ್ಲ. ಈ ಚಿಂತೆ ಅನ್ನೋ ಗಂಟಕ್ಕೆ ಬಡ್ಡಿ, ಗಂಟೆ ಯಾವ್ದದ ಹೇಳಬೇಡ್ರಿ ನಾಳೆಗೆ. ಚಿಂತೆ ಯಾಕೆ ಹಾಕದ, ಇದಕ್ಕೆ ಮೂಲ ಏನನ್ನೋದು ನಾಳೆ ಮತ್ತೆ ಮಾತಾಡೋಣ.